ಗುರುಗಳ ಆಜ್ಞೆಯಂತೆ ಇವತ್ತಿನ ವ್ಯಾಖ್ಯಾನ ಗುರುಸ್ತುತಿ ಮತ್ತು ಮಂಗಳಾಚರಣ ಶ್ಲೋಕದಿಂದ ಪ್ರಾರಂಭ. ಸರ್ವರಿಗೂ ನಮಸ್ಕಾರಗಳು. ನಿಮ್ಮೆಲ್ಲರ ನಮಸ್ಕಾರಗಳು ಗುರುದೇವಗೆ ಸೇರಲಿ ಅಂತ ನನ್ನ ಹೃದಯ ತುಂಬಿದೆ. ಕಳಕಳಿಯ ಪ್ರಾರ್ಥನೆ ಗುರುಗಳಿಗೆ ಸಲ್ತಾ ಇದೆ. ಎಲ್ಲರ ಪರವಾಗಿ ನಮಸ್ಕಾರಗಳನ್ನು ಗುರುಗಳಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಮೂರನೇ ಅಧ್ಯಾಯ. ಹದಿನಾಲ್ಕನೇ ಶ್ಲೋಕಕ್ಕೆ ಹೋದ ಸಲ ವ್ಯಾಖ್ಯಾನ ನಿಂತಿತ್ತು. We had stopped somewhere around the ವ್ಯಾಖ್ಯಾನ given by Acharyas on the 14th shloka of the 3rd chapter Bhagavad Gita. Now the last time it was said the 13, 14 and 15 and 16, these 4 shlokas, they go in one particular way where Lord in a particular sense he has given a brief summary of the entire Bhagavad Gita itself, how it should be viewed ever since the creation has occurred. ಸೃಷ್ಟಿಯ ಆರಂಭದಿಂದ ಮನುಷ್ಯನಾಗಿ ಯಾವ ಜೀವಿ ಮನುಷ್ಯ ವರ್ಗದಲ್ಲಿ ಹುಟ್ಟಿದ್ದಾನೆ, ಸೃಷ್ಟಿಯ ಆರಂಭದಿಂದ ಇಲ್ಲಿಯವರೆಗೆ ಅಂತ ಅರ್ಥ. ಅಂದ್ರೆ ಫ್ರಮ್ ದಿ ಟೈಮ್ ಆಫ್ ದಿ ಕ್ರಿಯೇಷನ್, ದಿ ಅನ್ಮ್ಯಾನಿಫೆಸ್ಟ್ ಮ್ಯಾನಿಫೆಸ್ಟಿಂಗ್ ಇಟ್ ಸೆಲ್ಫ್, ದಿ man occupying the pinnacle in the evolution spiritually, where he has been blessed to have the human birth. And what is the significance of that human birth? Why he is born as a human being alone? And what is the final goal or the purpose of this precious human birth? All these things in the 4 shlokas, very aptly, precisely, in a nutshell, indirectly Lord has given. That is how the Acharyas have interpreted. Even scientifically, last time it was told that anybody can understand these points so beautifully orchestrated by the Lord. ಪರಮಾತ್ಮ ಹೇಳ್ತಾ ಇರತಕ್ಕಂತಹ ಈ ಮಾತುಗಳೇನಿದೆ ಉಪದೇಶ ಎಂಥವರಿಗಾದರೂ ಅರ್ಥ ಆಗುವಂಥದ್ದು. ಎಂಥವರಿಗಾದರೂ ಅಂದ್ರೆ ಅರ್ಥ ಆಚಾರ್ಯ ಹೇಳ್ತಾ ಇದ್ದಾರೆ. ಆಸ್ತಿಕನಿರಲಿ ನಾಸ್ತಿಕನಿರಲಿ, whether a person is spiritually oriented or not, whether a person is a charvaka or not, whether a person is only rationally, scientifically temper-minded or not, whether he believes in God or not, certain basic truth about the creation, basic truth about the nature, the environment, how we are part of the environment. The entire creation in Vedanta is known as a samashti. ಸಮಷ್ಟಿ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ಚರಾಚರ ಪ್ರಪಂಚ, ಈ ಬ್ರಹ್ಮಾಂಡವು ಏನು ಹೊರಗಡೆ ಬಂದಿದೆ, ಸೃಷ್ಟಿಯಲ್ಲಿ ಬಂದಿದೆ, ಸಕಲ ಬ್ರಹ್ಮಾಂಡ ವಿಶ್ವವು ಎಲ್ಲವೂ ಸೇರಿ ಸಮಷ್ಟಿ ರೂಪ.
Samashti means refers to the whole cosmos. The whole cosmos is referred as samashti. Whereas individually, if you take your existence in this samashti, the individual human birth, limited to the human body, physical body, ಒಬ್ಬ ವ್ಯಕ್ತಿಯ ಜನನವನ್ನು ತೆಗೆದುಕೊಂಡ್ರೆ ಜನನದಿಂದ ಸಾಯುವ ತನಕ ಆ ವ್ಯಕ್ತಿ ಪರಿಚ್ಛಿನ್ನವಾಗಿ ಸ್ಥೂಲ ದೇಹಕ್ಕೆ ಅಂಟುಕೊಂಡು ನಾನು ಅಂದ್ರೆ ಈ ಶರೀರ ಅನ್ನೋ ಭಾವದಿಂದ ಜೀವನ ಮಾಡ್ತಾ ಇರತಕ್ಕಂತಹ ಮನುಷ್ಯ, ಮಾನವ, ಹ್ಯೂಮನ್ ಬಾಡಿ, ಅವನಿಗೇನ್ ಕರೀತಾರೆ? ವ್ಯಷ್ಟಿ ಅಂತ ಕರೀತಾರೆ. ಸೊ ಸಮಷ್ಟಿ ಅಂಡ್ ವ್ಯಷ್ಟಿ. ವ್ಯಷ್ಟಿ ರೆಫರ್ಸ್ ಟು ಇಂಡಿವಿಜುವಲ್, ಸಮಷ್ಟಿ ರೆಫರ್ಸ್ ಟು ದಿ ಎಂಟೈರ್ ಕಾಸ್ಮಾಸ್, ಸಮಷ್ಟಿ ರೆಫರ್ಸ್ ಟು ದ ಹೋಲ್ ಯೂನಿವರ್ಸ್, ಸಮಷ್ಟಿ ರೆಫರ್ಸ್ ಟು ದಿ ಎಂಟೈರ್ ಚರಾಚರ ಪ್ರಪಂಚ, ಬ್ರಹ್ಮಾಂಡ. ಭೂಮಿಯೂ ಸೇರಿದಂತೆ ನಕ್ಷತ್ರಗಳು, ತಾರೆಗಳು, ಗ್ರಹಗಳು ಸೇರಿದಂತೆ ಇರತಕ್ಕಂಥ ಸಮಗ್ರ ವಿಶ್ವವೇ ಸಮಷ್ಟಿ. ಈ ಸಮಷ್ಟಿ ರೂಪದಲ್ಲಿ ಯಾರಿದ್ದಾರೆ ಅಂದ್ರೆ ಪರಮಾತ್ಮನೇ ಇದ್ದಾನೆ ವಿರಾಟ್ ಪುರುಷನಾಗಿ. ಅಂದ್ರೆ ಸೃಷ್ಟಿಯನ್ನ ಮಾಡೋದರ ಜೊತೆಗೆ ಸೃಷ್ಟಿಯಲ್ಲೇ ಅವಿಭಾಜ್ಯ ಅಂಗವಾಗಿರ್ತಕ್ಕಂತಹ ಪರಬ್ರಹ್ಮ ತತ್ವ ಸೃಷ್ಟಿಗೆ ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣವೂ ಹೌದು ಅಂತ ವೇದಾಂತ ಹೇಳುತ್ತೆ. ಹಿ ನಾಟ್ ಓನ್ಲಿ ಕ್ರಿಯೇಟೆಡ್ ಬೈ ಹಿಮ್ಸೆಲ್ಫ್ and he took part himself in its own creation. ಉಪಾದಾನ ಕಾರಣ ಮತ್ತು ನೈಮಿತ್ತಿಕ ಅಥವಾ ನಿಮಿತ್ತ ಕಾರಣ ಎರಡೂ ಪರಮಾತ್ಮನೇ ಆಗಿದ್ದಾನೆ. ಇದೆಲ್ಲ ನೆನಪಿಟ್ಟುಕೊಂಡು ಈ ಶ್ಲೋಕಗಳ ವ್ಯಾಖ್ಯಾನ ಆಚಾರ್ಯ ಹೇಳ್ತಾ ಇದ್ದಾರೆ. ಇದು ಯಾರಿಗಾದರೂ ಅರ್ಥ ಆಗುವಂಥದ್ದು ಅಂತ. ಅನ್ನದ್ಭವತಿ, ಹೋದ್ಸಲ ಹೇಳಿದ್ದು ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ, ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮದ್ಭವ. ಅನ್ನದಿಂದ ಭೂತಗಳು, ಪ್ರಾಣಿಗಳು ಬದುಕ್ತವೆ, ಜೀವನ ಮಾಡ್ತವೆ. ಆಹಾರ ಇಲ್ಲದೆ ಇದ್ರೆ ಪ್ರಾಣಿಗಳ ಜೀವನ ನಷ್ಟ ಆಗುತ್ತೆ. ಯಾರಿಗಾದ್ರೂ ಅರ್ಥ ಆಗುವಂಥದ್ದು. ಆಹಾರ ಇದ್ರೆ ದೇಹ, ಶರೀರ, ಪ್ರಾಣ, ಸಂಚಲನ, ಜೀವನ. ಆಹಾರವೇ ಇಲ್ಲ ಅಂದ್ರೆ ಪ್ರಾಣಗಳು ಹೊರಟೋಗುತ್ತೆ, ಶರೀರ ನಿಶ್ಚೇಷ ಆಗುತ್ತೆ, ಜೀವಿ ಕಳೆವರಾಗ್ಬಿಡ್ತಾನೆ, ಮೃತನಾಗ್ತಾನೆ ಅಂತ. ಸೊ ಅನ್ನದಿಂದ ಪ್ರಾಣಿಗಳು ಬದುಕ್ತವೆ, ಜೀವನ ಮಾಡ್ತವೆ, ವ್ಯವಹಾರ ಮಾಡ್ತವೆ. ಈ ಅನ್ನ ಎಲ್ಲಿಂದ ಬರುತ್ತೆ? ಮಳೆಯಿಂದ ಬರುತ್ತೆ. ಬಿಕಾಸ್ ಆಫ್ ದ ರೈನ್ಸ್ ದ ಫುಡ್ ಈಸ್ ಗ್ರೋನ್. ಸೈಂಟಿಫಿಕಲಿ ಆಲ್ಸೋ ಇಟ್ ಇಸ್ ವೆಲ್ ಅಂಡರ್ಸ್ಟುಡ್. ಬಿಕಾಸ್ ಆಫ್ ದ ರೈನ್ಸ್, ದ ರೈನ್ ಗಾಡ್ ಸ್ಪೀಕ್ಸ್, ವೇದಾಂತ ಹೇಳುತ್ತೆ ಪರ್ಜನ್ಯಾಧಿಪತಿ ವರುಣ ದೇವತೆಯ ಸಂಪ್ರೀತನಾದಾಗ, ಸಂತುಷ್ಟನಾದಾಗ ಮಳೆಯನ್ನು ಕೊಡ್ತಾನೆ. ಸೊ ಪರ್ಜನ್ಯ ಅಂದ್ರೆ ಮಳೆ ಅಥವಾ ಆಕಾಶದಿಂದ ಬರ್ತಕ್ಕಂತಹ ನೀರು ಭೂಮಿಗೆ ಸಿಂಪಡಣೆ ಆದಾಗ ನಮಗೆ ಬೆಳೆಗಳು ಬರುತ್ತೆ. ಎಲ್ಲರಿಗೂ ಅರ್ಥ ಆಗೋ ವಿಷಯ ಇದು. ಆ ಬೆಳೆಗಳು ಯಾವಾಗ ಬರುತ್ತೆ? ಮಳೆ ಇದ್ರೆ ಬೆಳೆ, ಮಳೆ ಇಲ್ದಿದ್ರೆ ಬೆಳೆ ಇಲ್ಲ. ಸೊ ವೆನ್ ದೇರ್ ಇಸ್ ನೋ ರೈನ್ಸ್ ಯು ಫೈಂಡ್ ದೇರ್ ಇಸ್ ಟೋಟಲ್ ಸ್ಟಾರ್ವೇಷನ್. ದ ಹೋಲ್ ವೆಜಿಟೇಷನ್ ಗೋಸ್ ಅವೇ, withers away. And even science knows this point very well. In biology, in medical science, it is well known. If there are no rains, vegetation will ultimately wither away, they will die. When the entire vegetation dies on the planet Earth, what happens? All animals will die. All animals will die. Whether we like or not. So without vegetation, no animals, no life. So everyone will die. If you remember this secrets of food chain, as we call in science, one is dependent on the other. One cannot live without the other. Without vegetation, herbivorous animals cannot survive. Without herbivorous animals, carnivorous animals cannot survive. So one is linked with the other. So ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮದ್ಭವ. ಸೊ ದಿಸ್ ಮಳೆ ಹೇಗೆ ಬರುತ್ತೆ? ಯಜ್ಞದಿಂದ ಬರುತ್ತೆ. ಇದನ್ನು ಮೊದಲೇ ಹೇಳಿಬಿಟ್ಟಿದೆ, 2 ಸಲ ಬಹಳ ಸ್ಪಷ್ಟವಾಗಿ. ಯಜ್ಞ ಅನ್ನೋ ಶಬ್ದ 2 ಅರ್ಥದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಒಂದು ಸಾರ್ವತ್ರಿಕ ಸಾಮಾನ್ಯವಾದ ಮೇಲ್ನೋಟದ ಅರ್ಥ. ಯಜ್ಞ ಮೀನ್ಸ್ ಸ್ಯಾಕ್ರಿಫೈಸ್. ದಿಸ್ ವಾಸ್ ಟೋಲ್ಡ್. ಹೋಮ, ಹವನ, ಯಾಗಗಳು ಯಜ್ಞಗಳಲ್ಲಿ ಬರ್ತಕ್ಕಂಥದ್ದು. ಋತ್ವಿಕರ ಸಹಾಯದಿಂದ, ವೇದ ಮಂತ್ರಗಳ ಸಹಾಯದಿಂದ, ಕೆಲವು ಸಂಕಲ್ಪ ಸಿದ್ಧಿಗೋಸ್ಕರ ಮಾಡತಕ್ಕಂಥದ್ದು. ಹವಿಸ್ಸಿನ ಮೂಲಕ ಆಹುತಿಗಳನ್ನು ಕೊಟ್ಟು, ಪೂರ್ಣಾಹುತಿಯನ್ನು ಕೊಟ್ಟು, ಸಮಿತಿಗಳನ್ನು ಹಾಕಿ
ಯಜ್ಞೇಶ್ವರನ ಸಂತೃಪ್ತಿ ಮಾಡಿ ಆ ಯಜ್ಞೇಶ್ವರನ ಮೂಲಕ ದೇವತೆಗಳಿಗೆ ಸಂತೃಪ್ತಿ ಮಾಡೋದು ಯಜ್ಞ. ಮೇಲ್ನೋಟದ ಅರ್ಥ ಸ್ಯಾಕ್ರಿಫೈಸ್. ವಾಟ್ ಈಸ್ ಅನದರ್ ಮೀನಿಂಗ್ ಲಾರ್ಡ್ ಹ್ಯಾಸ್ ರೆಫರ್ಡ್? ಯಜ್ಞ ಆಲ್ಸೋ ಮೀನ್ಸ್ ಇದು ವಿ ಹ್ಯಾವ್ ಟು ರಿಮೆಂಬರ್ ದಿಸ್ ಸೋ ಕರೆಕ್ಟ್ಲಿ, ಬಿಕಾಸ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕರೆಕ್ಟ್ಲಿ, ದ ನೆಕ್ಸ್ಟ್ ದರ್ ಇಸ್ ಒನ್ ಇಂಪಾರ್ಟೆಂಟ್ ಶ್ಲೋಕ, the most important shloka for all of us to remember. If we understand that, nothing more to understand in Bhagavad Gita. We'll come to that. So this is important. Yavudu? Yajna also means our allotted kartavya karma to be done correctly. ವಿಹಿತ ಕರ್ಮಗಳನ್ನ ನಾವು ನಿಷ್ಪಕ್ಷಪಾತವಾಗಿ ನಿಷ್ಕಾಮ ಭಾವದಿಂದ ನಡೆಸ್ಕೊಂಡು ಹೋಗೋದು, ನಮ್ಮ ಕರ್ಮಗಳನ್ನ ಆಸೆ ಇಲ್ಲದೆ, ಅರ್ಥಾತ್ ಕರ್ಮಯೋಗ, ಅರ್ಥಾತ್ ನಿಷ್ಕಾಮ ಕರ್ಮಯೋಗ. ನಮ್ಮ ಕರ್ತವ್ಯಗಳನ್ನ, ನಮ್ಮ ಕೆಲಸಗಳನ್ನ, ನಮ್ಮ ಡ್ಯೂಟೀಸ್, ಅಲಾಟೆಡ್ ಡ್ಯೂಟೀಸ್, injunctions as given by our dharma, the righteous duties, not the evil duties. Killing somebody is not yajna. Helping somebody is yajna. Veshti ರೂಪದಲ್ಲಿ individual as a veshti should look after the samashti. He must give back to the world. He must give back to the nature. ಅಂದ್ರೆ ಅರ್ಥ ನಿಷ್ಕಾಮ ಕರ್ಮ, ಅದು ಯಜ್ಞವೇ. ಒಂದು ಕಸ ಹೊಡೆಯೋದು ಇರ್ಬೋದು, ಅದು ನಮ್ಮ ಕೆಲಸ. ಮನೆ ನಡೆಸ್ಕೊಂಡು ಹೋಗೋದು ಒಂದು ಕೆಲಸವೇ, ಕರ್ಮವೇ. ಎಲ್ಲವೂ ವಿಹಿತ ಧರ್ಮ ದೃಷ್ಟಿಯಿಂದ, ಅಧರ್ಮದ ಸೋಂಕಿಲ್ಲದೆ, ಅಧರ್ಮದ ಪಾಲನೆ ಇಲ್ಲದೆ, ಧರ್ಮದ ದೃಷ್ಟಿಯಿಂದ ಮಾಡೋ ಎಲ್ಲ ಕೆಲಸಗಳು, ವಿಹಿತ ಕರ್ಮಗಳು, ಕರ್ತವ್ಯ ಕರ್ಮಗಳು ಯಜ್ಞವೇ ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ. ಆದ್ರಿಂದ ಮಳೆ ಎಲ್ಲಿ ಬರುತ್ತೆ? ಯಜ್ಞದಿಂದ ಬರುತ್ತೆ. ಎರಡೂ ತರ ಅರ್ಥ ಇದೆ. ಯಜ್ಞ ಸರಿಯಾದರೆ ಮಳೆ ಸರಿ ಬರುತ್ತೆ. ಹಾಗಾದ್ರೆ ಯಜ್ಞ ಸರಿಯಾಗಬೇಕು ಅಂದ್ರೆ ಯಜ್ಞ ಹೇಗೆ ಬರುತ್ತೆ? ಯಜ್ಞ ಕರ್ಮ ಸಮುದ್ಭವ, ಕರ್ಮದಿಂದ ಯಜ್ಞ ಆಗತ್ತೆ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನಮ್ಮ ಕರ್ಮಗಳು ಅಂದ್ರೆ ಕರ್ಮಕಾಂಡದಲ್ಲಿ ಬಂದಿರತಕ್ಕಂಥ ಉಪಾಸನಾ ವಿಧಿಗಳೂ ಸಹ ಕರ್ಮಗಳೇ. ಹಾಗೆ ನಿಷ್ಕಾಮ ಕರ್ಮವೂ ಕರ್ಮವೇ, ಕರ್ತವ್ಯ ಕರ್ಮವೂ ಕರ್ಮವೇ. ಅವರ್ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ರೈಟಿಯಸ್, ದಿ ರೈಟಿಯಸ್ ವೇ ಆಫ್ ಲಿವಿಂಗ್, ರೈಟಿಯಸ್ ವೇ ಆಫ್ ಲೆಟಿಂಗ್ ಅದರ್ಸ್ ಟು ಲಿವ್ ಇದೆಯಲ್ಲ, ಅಧರ್ಮದಿಂದ ಜೀವನ ಮಾಡದೆ ಧಾರ್ಮಿಕನಾಗಿ ನಾನು ಜೀವನ ಮಾಡ್ತಾ ಇದ್ದೇನಲ್ಲ, ಸಮಷ್ಟಿ ರೂಪದಲ್ಲಿ ಸಮಷ್ಟಿಯನ್ನ ಕಾಪಾಡಿಕೊಂಡು ಹೋಗೋದಕ್ಕೆ ನನ್ನ ಕರ್ತವ್ಯ ಏನಿದೆ? ಆಸ್ ಅನ್ ಇಂಡಿವಿಜುವಲ್, ವಾಟ್ ಈಸ್ ದಟ್ ಐ ಆಮ್ ಸಪೋಸ್ ಟು ಡೂ? ಗಿವ್ ಇಟ್ ಟು ಅದರ್ಸ್, ರೆಸ್ಪೆಕ್ಟ್ ದ ನೇಚರ್. ಅದನ್ನೇ ಪರಮಾತ್ಮ ಹೇಳ್ತಾ ಇರೋದು. ಸೊ ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮದ್ಭವ. ಸೊ ಈ ಯಜ್ಞ ಎಲ್ಲಿಂದ ಬರುತ್ತೆ? ಕರ್ಮದಿಂದ ಬರುತ್ತೆ. ಕರ್ಮ ಅಂತಂದ್ರೆ ಅರ್ಥ ಇಲ್ಲಿ ಆಚಾರ್ಯ ಶಂಕರರಾಗ್ಲಿ, ಆಚಾರ್ಯ ರಾಮಾನುಜ ಆಗಲಿ, ಕರ್ಮ ಅಂದ್ರೆ ಇಲ್ಲಿ ಈ ಶಬ್ದಕ್ಕೆ ಅರ್ಥ ವೇದಗಳು ಅಂತ ಹೇಳಿದ್ದಾರೆ. ಅಂದ್ರೆ ವೇದಗಳಲ್ಲಿ ಬಂದಿರತಕ್ಕಂಥ ಕರ್ಮಾಂಗಗಳಿರಬಹುದು, ಅನುಷ್ಠಾನ ವಿಧಿ, ಉಪಾಸನಾ ವಿಧಿ, ಎಲ್ಲವೂ ವೇದಗಳಿಂದ ಬಂದಿರತಕ್ಕಂಥ ಕರ್ಮಗಳು. ಅದನ್ನು ನಾವು ಪರಿಪಾಲನೆ ಮಾಡಬೇಕು. ಅದು ಮಾಡೋದ್ರಿಂದ ನಮ್ಮ ಯಜ್ಞ ಯಾವುದು? ಕರ್ಮಯಜ್ಞ ಸರಿಯಾಗಿ ನಡೆಯುತ್ತೆ ಅಂತ ಅರ್ಥ. ಈ ಕರ್ಮ ಅಂದ್ರೆ ವೇದಗಳಿಂದ ಹೊಗಳಲ್ಪಟ್ಟಂತಹ ಕರ್ಮಗಳು, ಅನುಷ್ಠಾನಗಳು, ವಿಧಿಗಳು ಮತ್ತು ನಮ್ಮ ನಿಷ್ಕಾಮ ಕರ್ಮ ಎಲ್ಲಿಂದ ಬರುತ್ತೆ? ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ಒಂದು ಸೂಕ್ಷ್ಮ ವಿಷಯವನ್ನ ಬಹಳ ಸುಂದರವಾಗಿ, ವೆರಿ ಸಬ್ಟಲ್ ಪಾಯಿಂಟ್, ಬ್ಯೂಟಿಫುಲಿ ರೆಂಡರ್ಡ್. What is that subtle point? Karma brahmodbhavam viddhi. Viddhi means, hey Arjuna, remember. Hey Arjuna, remember this point. Viddhi means ತಿಳಿದುಕೋ, ಅರ್ಥ ಮಾಡ್ಕೋ, understand. This is called viddhi. He is ordering Arjuna to concentrate about what he is talking. Now Arjuna, you understand. Listen to me. ತಿಳ್ಕೋ. Viddhi means adu. Karma brahmodbhavam viddhi. ಬ್ರಹ್ಮದಿಂದ ಕರ್ಮ. ದಿ ಕರ್ಮ ಎಮಿನೇಟ್ಸ್ ಫ್ರಮ್ ಬ್ರಹ್ಮ ಇಟ್ ಸೆಲ್ಫ್. ಬ್ರಹ್ಮಾಕ್ಷರ ಸಮುದ್ಭವಂ. ದಿಸ್ ಬ್ರಹ್ಮ ಎಮಿನೇಟ್ಸ್ ಫ್ರಮ್ ಅಕ್ಷರ ಇಟ್ ಸೆಲ್ಫ್. ಸಿ, ಒನ್ ಈಸ್ ಲಿಂಕ್ಡ್ ವಿತ್ ದಿ ಅದರ್. ಕರ್ಮ ಕಮ್ಸ್ ಫ್ರಮ್ ಬ್ರಹ್ಮ, ಬ್ರಹ್ಮ ಕಮ್ಸ್ ಫ್ರಮ್ ಅಕ್ಷರ. ಫಸ್ಟ್ ಲೈನ್. ಆಲ್ ಅವರ್ ಯಜ್ಞ ಕರ್ಮ, ಕರ್ತವ್ಯ ಕರ್ಮ, ಆಸ್ enshrined in Vedas,
these karmas, these actions, they come from Brahma. And the Brahma comes from Akshara. See, ಮುಂದೆ ಬರತಕ್ಕಂತಹ ಒಂದು ಅಧ್ಯಾಯದಲ್ಲಿ ಅಕ್ಷರ ಬ್ರಹ್ಮಯೋಗದಲ್ಲಿ ಬಹಳ ವಿಸ್ತಾರವಾಗಿ ಹೋಗುವಂಥದ್ದು. ಇಲ್ಲಿ ಆ ಶಬ್ದವನ್ನ ಮೊದಲನೇ ಬಾರಿಗೆ ಭಗವಂತ ಹೇಳ್ತಾ ಇದ್ದಾನೆ. ಏನು? ಎರಡು ಶಬ್ದ ಇದೆ, ಬ್ರಹ್ಮ ಮತ್ತೆ ಅಕ್ಷರ. ಕರ್ಮವು ಬ್ರಹ್ಮದಿಂದ ಬಂದಿದೆ, ಬ್ರಹ್ಮವು ಅಕ್ಷರದಿಂದ ಬಂದಿದೆಯಪ್ಪ. ಇದನ್ನು ತಿಳ್ಕೊ. ನಾವು ವಾಟ್ ಡಸ್ ಇಟ್ ಮೀನ್? ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಪಾರ್ಟೆಂಟ್. At a different context, Vedanta uses the same words with different meanings. This is an example. Now here, Lord using the word Brahma refers to which Brahma? The word Brahma refers to at the time of manifestation of the creation, just before creation, when the manifested word is created. Now, the Paratattva, which is invisible, immutable, uncomprehendable, which cannot be imagined, which cannot be understood, ಯಾವುದು ನಮಗೆ ಬುದ್ಧಿಗೆ ಮೀರಿದ್ದು, ಯಾವುದು ಬುದ್ಧಿಗೆ ಮೀರಿದ್ದು, ಮನಸ್ಸಿಗೆ ಮೀರಿದ್ದು, ಮಾತಿಗೆ ಮೀರಿದ್ದು, ಅದು ಅಂತ ಏನಿದೆಯಲ್ಲ, ಅದರಿಂದ ಮೊದಲು ಸೃಷ್ಟಿ ಆಗೋ ಮೊದಲು ಏನ್ ಬರಬೇಕು? ಸೃಷ್ಟಿಕರ್ತ ಬರಬೇಕು. ಸೃಷ್ಟಿಕರ್ತ ಅಂದ್ರೆ ಪರಮಾತ್ಮ ಬರಬೇಕು. ಅಂದ್ರೆ ಸಗುಣಾಕಾರದಲ್ಲಿ ಪರತತ್ವ ಸೃಷ್ಟಿಯಲ್ಲಿ ಬರ್ತಾ ಇದೆ. ಯಾವುದು ಅವ್ಯಕ್ತವಾಗಿದೆಯೋ ವ್ಯಕ್ತವಾಗಿ ಬರ್ತಾ ಇದೆ ಅಂತ ಸೂಚನೆ. ಅವ್ಯಕ್ತವಾಗಿರೋದು ವ್ಯಕ್ತವಾಗಬೇಕು. ವಾಟ್ ಈಸ್ ಅನ್ಮ್ಯಾನಿಫೆಸ್ಟ್ ಶುಡ್ ಬಿಕಮ್ ಮ್ಯಾನಿಫೆಸ್ಟ್. ದೆನ್ ಓನ್ಲಿ ದಿ ಕಂಟಿನ್ಯೂಯೇಷನ್ ಆಫ್ ದಿ ಕ್ರಿಯೇಷನ್ ಕಂಟಿನ್ಯೂಸ್. ಸೊ ದ ಗಾಡ್ ಹ್ಯಾಸ್ ಟು ಮ್ಯಾನಿಫೆಸ್ಟ್ ಹಿಮ್ಸೆಲ್ಫ್ ಅಂತ ಅರ್ಥ. ದ ಗಾಡ್ ಹೂ ಇಸ್ ಅನ್ಮ್ಯಾನಿಫೆಸ್ಟ್ ಹ್ಯಾಸ್ ಟು ಮ್ಯಾನಿಫೆಸ್ಟ್. ಅಂದ್ರೆ ನಿರಾಕಾರ ತತ್ವ ಸಾಕಾರ ತತ್ವದಲ್ಲಿ ಮೊದಲು ಬರಬೇಕು. ನಿರಾಕಾರ ಬ್ರಹ್ಮ, ನಿರ್ಗುಣ ಬ್ರಹ್ಮ, ಅನ್ಮ್ಯಾನಿಫೆಸ್ಟ್ ಪರಬ್ರಹ್ಮ ತತ್ವ, ಪರಾವರ ಶುಡ್ ಬಿಕಮ್ ಮ್ಯಾನಿಫೆಸ್ಟ್. ಅದು ಸಾಕಾರ ಬ್ರಹ್ಮವಾಗಬೇಕು, ಸಾಕಾರ ತತ್ವವಾಗಬೇಕು ವಿತ್ ನಾಮ ರೂಪ ಅಂಡ್ ಕ್ರಿಯಾ. ಸೊ ಸೃಷ್ಟಿ ಆರಂಭದಲ್ಲಿ ತ್ರಿಮೂರ್ತಿಗಳು ಬರ್ತಾರೆ ಅಂತ ನಮ್ಮ ಶಾಸ್ತ್ರಗಳು ಪುರಾಣಗಳು ಯಾತಕ್ಕೆ ಹೇಳುತ್ತೆ? ಇದಕ್ಕೋಸ್ಕರ ಹೇಳುತ್ತೆ. ಇರೋ ಒಂದೇ ವಸ್ತು ಇನ್ 3 ಡಿಫರೆಂಟ್ ಆಸ್ಪೆಕ್ಟ್ಸ್, ಬ್ರಹ್ಮ ವಿಷ್ಣು ಮಹೇಶ್ವರ. ಸಗುಣಾಕಾರ, ಸಗುಣ ಬ್ರಹ್ಮ, ಕಾರ್ಯ ಬ್ರಹ್ಮ. These are the words. The one aspect of the same Paramatma is Brahma, one aspect is Vishnu, one aspect is Maheshwara. So the one aspect Brahma, what is this role? All the 3 are one and the same. 3 ಬೇರೆ ಅಲ್ಲ, ನಾಮ ರೂಪಗಳಿಂದ ವ್ಯತ್ಯಾಸ ಇದೆ. ಯಾಕೆಂದ್ರೆ ಕ್ರಿಯಾಭೇದ ಇರೋದ್ರಿಂದ. ಪ್ರಜಾಪತಿ ಬ್ರಹ್ಮನಿಗೆ ಏನಪ್ಪ ಕೆಲಸ ಅಂದ್ರೆ ಸೃಷ್ಟಿಯನ್ನು ಮಾಡೋದು. ಬ್ರಹ್ಮ ಇಲ್ಲದಿದ್ರೆ ಸೃಷ್ಟಿಯೇ ಇಲ್ಲ. ಆತ ಚತುರ್ಮುಖ ಬ್ರಹ್ಮ. ಸೊ ಕರ್ಮ ಬ್ರಹ್ಮೋದ್ಭವಂ. ಕರ್ಮಗಳು, ಯಜ್ಞಗಳು, ವೇದಗಳಲ್ಲಿ ಹೇಳಿರ್ತಕ್ಕಂಥ ಯಜ್ಞಕಾಂಡಗಳು, ಕರ್ಮಕಾಂಡಗಳು ಇರಬಹುದು, ಎಲ್ಲವೂ ಬ್ರಹ್ಮದಿಂದ ಬಂದಿದೆ. ಅಂದ್ರೆ ಸಗುಣಾಕಾರ ಬ್ರಹ್ಮನಿಂದ ಬಂದಿದೆ. ಸೃಷ್ಟಿ ಪೂರ್ವದಲ್ಲಿ ಬಂದಿರತಕ್ಕಂಥ ಆ ಪ್ರಜಾಪತಿ ಬ್ರಹ್ಮನಿಂದಲೇ ಇವೆಲ್ಲವೂ ಬಂದಿದೆ. ಹಾಗಾದ್ರೆ ಈ ಬ್ರಹ್ಮ ಎಲ್ಲಿಂದ ಬಂದ? ನೆಕ್ಸ್ಟ್ ಕ್ವಶನ್. ದಿಸ್ ಮ್ಯಾನಿಫೆಸ್ಟೆಡ್ ಬ್ರಹ್ಮ, ಪ್ರಜಾಪತಿ ಬ್ರಹ್ಮ, ದಿ ಡಿವೈನ್ ಆಸ್ಪೆಕ್ಟ್ ಆಫ್ ಪರತತ್ವ, ಫ್ರಮ್ ವೇರ್ ಹಿ ಹ್ಯಾಸ್ ಕಮ್? He has come before creation, before manifestation, from Avyakta. What is that Avyakta? That Avyakta is actually Sanatana Avyakta according to Acharya Shankara. The primordial, the causeless cause, the one which cannot be understood, which cannot be explained. ಬ್ರಹ್ಮಾನಂದ ಸಾಗರ ಅಂತ ಯಾವುದನ್ನು ಆಚಾರ್ಯ ಶಂಕರ್ ಹೇಳ್ತಾ ಇದ್ದಾರೆ, ಆ ಪ್ರೈಮಾರ್ಡಿಯಲ್ ಕಾಸ್ ಇಸ್ ಪರತತ್ವ, ಪರಬ್ರಹ್ಮ ತತ್ವ, ಬ್ರಹ್ಮಾನಂದ ಸಾಗರ, ಸಚ್ಚಿದಾನಂದ ಸ್ವರೂಪ. ಅದು ಏನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾರು ನೋಡಿದವರಿಲ್ಲ, ಅದನ್ನು ಬಾಯ್ಬಿಟ್ಟು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಆ ಮೂಲ ತತ್ವ ಸನಾತನ ಅವ್ಯಕ್ತ, ಪ್ರೈಮಾರ್ಡಿಯಲ್ ಅನ್ಮ್ಯಾನಿಫೆಸ್ಟ್. ಫ್ರಮ್ ದೇರ್ ದ ಬ್ರಹ್ಮ ಹ್ಯಾಸ್ ಕಮ್. ಸೊ ಪರತತ್ವದಿಂದ ಪರಬ್ರಹ್ಮ, ಇದು ಈ ಬ್ರಹ್ಮ ಬಂದಿದ್ದಾನೆ ಅಂದ್ರೆ ನಿರ್ಗುಣದಿಂದ ಸಗುಣಾಕಾರದಲ್ಲಿ ಪ್ರತ್ಯಕ್ಷ ಆಗ್ತಾ ಇದ್ದಾನೆ. ಆತನಿಂದ ಸೃಷ್ಟಿ ನಡೀತಾ ಇದೆ ಅಂತ ಅರ್ಥ. ಅಲ್ಲಿ ಅರ್ಥ ಏನು?
ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಅದಕ್ಕಾಗಿ ಈ ಪರಮಾತ್ಮ ಪರತತ್ವ ಎಲ್ಲ ಕಡೆ ವ್ಯಾಪಿಸಿರೋದ್ರಿಂದ, ಎಲ್ಲವೂ ಆತನಿಂದನೇ ಬಂದಿರೋದ್ರಿಂದ, ಅಂದ್ರೆ ಸಕಲ ಚರಾಚರ ಜಗತ್ತು, ಜಗತ್ತಿನ ವ್ಯವಹಾರ, ಈ ಜೀವಾತ್ಮನ ವ್ಯವಹಾರಗಳಿರಬಹುದು, ಹುಟ್ಟು ಸಾವು ಇರಬಹುದು, ಜೀವನ ವ್ಯಾಪಾರವೇ ಇರಬಹುದು, ಎಲ್ಲವೂ ಬ್ರಹ್ಮದಿಂದ ಬಂದಿದೆ. ಬ್ರಹ್ಮ ಅಕ್ಷರದಿಂದ ಬಂದಿದೆ. ಅಕ್ಷರ ಅಂದ್ರೆ ಪರತತ್ವ. ಅಕ್ಷರ ತಿಳ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥದ್ದು, ಅವಿನಾಶಿಯಾಗಿರ್ತಕ್ಕಂಥದ್ದು, ಕ್ಷರ ಇಲ್ಲದೆ ಇರತಕ್ಕಂಥದ್ದು, ಹೀಗೆ ಅಂತ ಹೇಳಲಿಕ್ಕೆ ಆಗದೆ ಇರತಕ್ಕಂಥದ್ದು ಅಕ್ಷರ, ಪರತತ್ವ. ಸೊ ಫ್ರಮ್ ದಟ್ ಪ್ರೈಮಾರ್ಡಿಯಲ್ ಅನ್ಮ್ಯಾನಿಫೆಸ್ಟ್, ಮ್ಯಾನಿಫೆಸ್ಟೆಡ್ ವರ್ಲ್ಡ್ ಹ್ಯಾಸ್ ಕಮ್ ಥ್ರೂ ಸಗುಣ ಬ್ರಹ್ಮ. ಸೊ ದಟ್ ಮೀನ್ಸ್ ಎವ್ರಿಥಿಂಗ್ ಈಸ್ ಕಂಪ್ಲೀಟ್ಲಿ ಕವರ್ಡ್ ಇನ್ ಅಂಡ್ ಔಟ್, ವಿತ್ ಇನ್ ಅಂಡ್ ವಿಥೌಟ್ ಬೈ ದ ಸೇಮ್ ಪರತತ್ವ ಅಂತ ಅರ್ಥ. ಪರಮಾತ್ಮ ಹೇಳ್ತಾರೆ ಮಾತು. ಅದಕ್ಕೆ ಅರ್ಥ ಏನು ಅಂದ್ರೆ, ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಆದ್ದರಿಂದ ಪ್ರತಿಯೊಂದು ಕರ್ಮದಲ್ಲಿ, ಪ್ರತಿಯೊಂದು ಯಜ್ಞದಲ್ಲಿ ಆ ಪರಮಾತ್ಮನೇ ಸ್ಥಿತನಾಗಿದ್ದಾನೆ. ಸೊ ಇನ್ ಆಲ್ ಆಕ್ಷನ್ಸ್ ದಟ್ ಸೇಮ್ ಪರತತ್ವ ಇಸ್ ದೇರ್, ಅನ್ಮ್ಯಾನಿಫೆಸ್ಟ್, ಹಿಡನ್ ಆಸ್ ಎ ಪೊಟೆಂಟ್ ಫೋರ್ಸ್ ಆರ್ ಕಾಸ್ಮಿಕ್ ಪರಾಶಕ್ತಿ ಆರ್ ಕಾಸ್ಮಿಕ್ ಎನರ್ಜಿ, ಕಾಸ್ಮಿಕ್ ಕಾನ್ಷಿಯಸ್ನೆಸ್ ಅಂತ ಅರ್ಥ ಅದು. ಸೊ ಅದಿಗೆ ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್ ಆಸ್ ಪರ್ ದ ಸಂಕಲ್ಪ ಆಫ್ ದ ಕ್ರಿಯೇಟರ್. ಕ್ರಿಯೇಟರ್ ಈಸ್ ದ ಬ್ರಹ್ಮ ಅಂಡ್ ದ ಥಿಂಗ್ ಬಿಯಾಂಡ್ ದ ಕ್ರಿಯೇಟರ್ ಈಸ್ ಪರತತ್ವ, ಪರಮಾತ್ಮ ತತ್ವ. ಸೊ ಎವ್ರಿಥಿಂಗ್ ಈಸ್ ಅಂಡರ್ ಕ್ರಿಯೇಟರ್. ದ ಕ್ರಿಯೇಟರ್ ಹ್ಯಾಸ್ ಕ್ರಿಯೇಟೆಡ್. ಸೊ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಸೊ ನೆಕ್ಸ್ಟ್ ಶ್ಲೋಕ. Now he has made one point very clear. Evam pravartitam chakram na anuvartayati iha yaha. Evam pravartitam chakram na anuvartayati yaha iha. So this wheel of creation, the wheel of life itself, pravartitam chakram. Pravartitam chakram means this wheel of creation. From Akshara to manifested Brahma, from manifested Brahma to the entire cosmos. So this is a cycle. ಇದನ್ನ ಯಜ್ಞ ಚಕ್ರ ಅಂತ ಕರೀತಾರೆ ಆಚಾರ್ಯರು, ಕರ್ಮಚಕ್ರ ಅಂತನೂ ಕರೀತಾರೆ ಆಚಾರ್ಯರು. ಇದು this wheel of creation, it has been set in motion by the divine sankalpa. ಇದರ ಬಗ್ಗೆ ಆಚಾರ್ಯ ಶಂಕರ್ ಒಂದು ಮಾತು ತುಂಬಾ ಹಿಂದೆ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಬಹಳ a beautiful question was there and he has answered. I don't think anybody else could have answered. See, this question has come repeatedly in spirituality or Vedanta, Vedantic texts in the last 2,000-3,000 years. Last 2,000-3,000 years. The one question has come. You say that creation is false. Advaita says everything is unreal, everything is asat. You and me are asat. Only the sat is, the reality is absolute reality. That is only one. The whole manifested world is unreal. ಎಲ್ಲವೂ ಅನಿತ್ಯ, ಯಾವುದೋ ನಿತ್ಯ ಅಲ್ಲಪ್ಪ, ಯಾವುದೋ ಶಾಶ್ವತ ಅಲ್ಲ ಅಂತ ಹೇಳ್ತಾ ಇದ್ದೀರಿ. ಹೌದು, ಶಾಶ್ವತ ಇರೋದು ಒಂದೇ ಒಂದು. ಇಡೀ ಪ್ರಪಂಚದಲ್ಲಿ, ವಿಶ್ವದಲ್ಲಿ, ಬ್ರಹ್ಮಾಂಡದಲ್ಲಿ ಇರೋದು ಒಂದೇ ವಸ್ತು ಅಪ್ಪ, ಅದು ಪರತತ್ವ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ಅಷ್ಟೆಲ್ಲ ಇದು ನಿಜ ಅಲ್ಲ ಅಂತ ಆದ್ಮೇಲೆ, ಇದು ಎಲ್ಲವೂ ಭ್ರಾಂತಿ ಅಂತ ಆದ್ರೆ, ಎಲ್ಲವೂ ಮಾಯೆಯಿಂದ ನಮಗೆ ಕಾಣ್ತಾ ಇದೆ ಅಂತ ಅನ್ನೋದೇ ಆದ್ರೆ, ಇದೆಲ್ಲವೂ ಮಾಯಾ ಪ್ರಪಂಚ, ಮಿಥ್ಯಾ ಪ್ರಪಂಚ, ಇಟ್ ಇಸ್ ಫಾಲ್ಸ್ ಅಂತ ಇಫ್ ಯು ಸೇ, ದೆನ್ ವೈ ದಿಸ್ ಸೋ ಮಚ್ ಆಫ್ ಅನ್ನೆಸೆಸರಿ ಕ್ರಿಯೇಷನ್? Why this creation? Why there should be creation which is false? If it is false, andre where is the necessity to create? With elaborate scheme, ಇಷ್ಟೆಲ್ಲ ಪ್ರಪಂಚದ ಒಂದು ಸೃಷ್ಟಿ ಕ್ರಮ ನೋಡಿಬಿಟ್ರೆ, ಪ್ರಪಂಚ, ವಿಶ್ವ, ಬ್ರಹ್ಮಾಂಡ, ತಾರೆಗಳು, ನಕ್ಷತ್ರಗಳು, ಗ್ರಹಗಳು, ಆ ಗ್ರಹಗಳಲ್ಲಿ ಜೀವಿಗಳು, ಇವೆಲ್ಲವೂ ಯಾಕೆ ಬೇಕಾಗಿತ್ತು? ಇದೆಲ್ಲವೂ ನಶ್ವರ ಅನ್ನೋದಾದ್ರೆ, ಇದೆಲ್ಲವೂ ಮಿಥ್ಯ ಅನ್ನೋದಾದ್ರೆ, if everything is under Maya, if everything is a delusion, why the creation?
See, simple question, but a profound question. ಇದಕ್ಕೆ ಆನ್ಸರ್ ಬಹಳ ಕಷ್ಟ. Why the creator has created this creation, which is false? Are you catching the argument? This argument is there in various forums in the last 2000 years, in all Vedantic texts. Even today it is there. If you say creation is false, as per Advaita ದೃಷ್ಟಿಯಿಂದ ಹೈಯೆಸ್ಟ್ ಪಾರಮಾರ್ಥಿಕ ನೆಲೆಯಲ್ಲಿ ನಿಂತುಕೊಂಡು ಆ ಭೂಮಿಕೆಯಲ್ಲಿ ವಿಚಾರ ಮಾಡೋದಾದ್ರೆ ಎಲ್ಲವೂ ಪರಮ ಅಸತ್ಯ, ಎಲ್ಲವೂ ಮಿಥ್ಯ, ಪರಮಾತ್ಮನೊಬ್ಬನೇ ಸತ್ಯ ಅಂತ ಆಚಾರ್ಯರು ಹೇಳಿಬಿಟ್ರು. ಹೊಸದಾಗಿ ಅದ್ವೈತ ಸಿದ್ಧಾಂತವನ್ನು ಆಚಾರ್ಯರು ಹೇಳಿಲ್ಲ, ಮೊದಲೇ ಇದ್ದಂಥ ಅದ್ವೈತ ಸಿದ್ಧಾಂತವನ್ನ ಮತ್ತೆ ಗಟ್ಟಿಯಾಗಿ ಪ್ರತಿಪಾದನೆ ಮಾಡಿದರು ಆಚಾರ್ಯರು. ಹಿ ರೀಇನ್ಫೋರ್ಸ್ಡ್ ದಿ ಮಾನಿಸ್ಟಿಕ್ ಫಿಲಾಸಫಿ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪ್ಪರಃ. That is the famous quotation picked out by Acharya Shankara. That is the central dogma of Advaitic philosophy. Brahma Satyam Jagan Mithya. So when you say like that, then why the trouble for the creation? Why people are created, animals are created, why this life is created, why the world is created. ಇದರಲ್ಲಿ ಯಾಕೆ ಇಷ್ಟೆಲ್ಲ ತೊಂದರೆ ಇದೆ? Why so many bad things are happening, good things are happening, so many righteous and non-righteous, ಧರ್ಮ ಅಧರ್ಮ ಎಲ್ಲ ಕಡೆ ಇದೆಯಲ್ಲ, ಸುಳ್ಳು, ಲಂಚ, ತಟವಟ, ಮೋಸ, ಕೊಲೆ, ದರೋಡೆ. So people are in evil mentality set. People are always fighting with each other for so many reasons. ಒಂದ್ ಕಡೆ ಕ್ಷಾಮ ಇದೆ, ಒಂದ್ ಕಡೆ ನೀರಿದೆ. People are dying without food. Why all these things? Why there is a mass suffering? There is no point in the time in the history of Earth's life where the whole world is very happy. That the proverbial utopian society ಅಂತ ಒಂದು ವರ್ಡ್ they use in English. ಯುಟೋಪಿಯನ್ ಸೊಸೈಟಿ, ಯುಟೋಪಿಯಾ ಅಂತಂದ್ರೆ ಜಗತ್ನಲ್ಲಿ ಎಲ್ಲರೂ ಒಂದೇ ಕಾಲದಲ್ಲಿ ಸುಖವಾಗಿರುವಂಥದ್ದು, ಯಾವ ತೊಂದರೆ ಇಲ್ಲದೆ. ಎವ್ರಿ ಒನ್ ಇನ್ ದ ಎಂಟೈರ್ ಪ್ಲಾನೆಟ್ ಅರ್ತ್ ಟು ಲಿವ್ ಹಾರ್ಮೋನಿಯಸ್ಲಿ, ಹ್ಯಾಪಿಲಿ, ವಿತೌಟ್ ಎ ಸಿಂಗಲ್ ಪ್ರಾಬ್ಲಮ್. ದಟ್ ಈಸ್ ಓನ್ಲಿ ಎ ಮಿರೇಜ್. ಇಟ್ ಕ್ಯಾನ್ ನೆವರ್ ಹ್ಯಾಪನ್. There is a war at every minute at some part of the world. There is suffering at every minute in some part of the world. Some are highly well placed, some are not well placed. Some are very rich, some are not rich. All these things are there. So why this creation? Acharya has given the correct answer long back in the 8th century for this question. But that is not remembered by many even today. What he said for this question? Why the creation? You will never understand. Please remember, in the Sutra Bhashya, commentary on Brahma Sutra, he has picked up this point. This is called Tattvopadesha by Acharya Shankara. ಭಾಷ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಸೂತ್ರ ಭಾಷ್ಯದಲ್ಲಿ ಅವರು ಅಂದ್ರೆ, why this creation? If you put the question from your mind and intellect is limited. It is totally limited. ಇದು ಶಾಂತವಾಗಿರ್ತಕ್ಕಂತಹ ಪ್ರಾದೇಶಿಕ ಅಲ್ಪ ಪ್ರಮಾಣದ ಬುದ್ಧಿ ಮನಸ್ಸಿನಿಂದ ನೀನು ಪ್ರಶ್ನೆ ಹಾಕ್ತಾ ಇದೆಯಲ್ಲ, ಈ ಬುದ್ಧಿಗೆ ಮನಸ್ಸಿಗೆ ಇದು ಅರ್ಥ ಆಗಲ್ಲ. ಯಾಕಂದ್ರೆ ಇದು ಆ ಮನಸ್ಸು ಬುದ್ಧಿಯನ್ನ ಮೀರಿದ್ದು. ಇಟ್ ಈಸ್ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್ ಕೆಪಾಸಿಟಿ, ಥಿಂಕಿಂಗ್ ಕೆಪಾಸಿಟಿ, ಲಾಜಿಕಲ್ ಕೆಪಾಸಿಟಿ. ದಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಕೆನಾಟ್ ಬಿ ಗಿವನ್ ಬಿಕಾಸ್ ಇಟ್ ಈಸ್ ಬಿಯಾಂಡ್ ಯುವರ್ ಮೈಂಡ್. ಯುವರ್ ಮೈಂಡ್ ಕೆನಾಟ್ ಕಾಂಪ್ರಹೆಂಡ್ ಅಂತ ಹೇಳ್ತಾರೆ ಆಚಾರ್ಯ. ಯು ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ವೈ ದ ಕ್ರಿಯೇಷನ್ ಹ್ಯಾಸ್ ಅಕರ್ಡ್. ಯುವರ್ ಮೈಂಡ್ ಕೆನಾಟ್ ಅಂಡರ್ಸ್ಟ್ಯಾಂಡ್. Only when you get the jnana, when you are emancipated, then you will know the secret. Till that point you will never understand. With the feeling of I subjected to the body, with the body consciousness, you will never understand. So, simply he says, remember, this is the divine play. Answer. ಅದಕ್ಕೆ ಆಚಾರ್ಯ ಕೊನೆಗೆ ಏನ್ ಹೇಳ್ತಾರೆ, ಇದು ನಿಮಗೆ ಬುದ್ಧಿಗೆ ಅರ್ಥ ಆಗಲ್ಲಪ್ಪ. ಈ ಪ್ರಶ್ನೆಗೆ ಉತ್ತರ ನಿಮ್ಮ ಬುದ್ಧಿಶಕ್ತಿಗೆ ಮೀರಿದ್ದಾದ್ರಿಂದ ನೀವು ಏನ್ ತಿಳ್ಕೊಳ್ಬಹುದು ಅಂದ್ರೆ, ಇದು ಭಗವಂತನ ಲೀಲಾ ವಿನೋದ. ಇಟ್ ಇಸ್ ಓನ್ಲಿ ಎ ಡಿವೈನ್ ಸ್ಪೋರ್ಟ್ ಆರ್ ಡಿವೈನ್ ಪ್ಲೇ, ಕ್ರಿಯೇಷನ್. ಅಷ್ಟೇ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ದಟ್ ಇಸ್ ದ ಆನ್ಸರ್, ನಿಯರೆಸ್ಟ್ ಆನ್ಸರ್ ಆಚಾರ್ಯ ಹ್ಯಾಸ್ ಗಿವನ್. ಸೊ ಸೇಮ್ ಥಿಂಗ್ ಇನ್ ದಿಸ್ ಶ್ಲೋಕ ಲಾರ್ಡ್ ಇಸ್ ಹಿಂಟಿಂಗ್. ಪರಮಾತ್ಮ ಅರ್ಜುನನಿಗೆ ಏನ್ ಹೇಳ್ತಾ ಇದ್ದಾನೆ, ಏವಂ ಪ್ರವರ್ತಿತಂ ಚಕ್ರಂ ನ ಅನುವರ್ತಯತಿ ಇಹಸಃ. ಏವಂ ಪ್ರವರ್ತಿತಂ ಚಕ್ರಂ ನ ಅನುವರ್ತಯತಿ. ಯಾರು
ಇದನ್ನ ಅರ್ಥ ಮಾಡ್ಕೊಳ್ಳೋ, ಈ ಜೀವ ಚಕ್ರವನ್ನು ಅರ್ಥ ಮಾಡ್ಕೊಳ್ಳಲ್ವೋ, live and let live, this concept, respect the nature, respect the samashti, respect the cosmos, give it back to the cosmos what you have earned ಅಂತ. ನಾವು ಪ್ರಕೃತಿಯಿಂದ ಪಡೆದಿದ್ದನ್ನ ಪ್ರಕೃತಿಗೆ ವಾಪಸ್ ಅರ್ಪಣೆ ಮಾಡುವ ಬುದ್ಧಿ, ಈಶ್ವರಾರ್ಪಣೆಯಿಂದ ಮಾಡತಕ್ಕಂಥ ಬುದ್ಧಿ, ನಿಷ್ಕಾಮ ಭಾವ, ನಿಷ್ಕಾಮ ಸೇವೆ, ನಿಷ್ಕಾಮ ಕರ್ಮಯೋಗ. ಈ ಚಕ್ರವನ್ನು ನಾವು ಯಾರು ಅರ್ಥ ಮಾಡ್ಕೊಳ್ಳಲ್ವೋ ಸರಿಯಾಗಿ, ಅಂದ್ರೆ ಯಾರು ಬರೀ ಸ್ವಾರ್ಥಿಗಳಾಗಿದ್ದಾರೋ ಅಂತ ಅರ್ಥ. ಭಗವಂತ ಹೇಳ್ತಾನೆ ಇಲ್ಲಿ, ಯಾರಿಗಿದು ಅರ್ಥ ಆಗಿಲ್ವೋ, ಈ ಜೀವನ ಚಕ್ರ ಯಾರಿಗೆ ಅರ್ಥ ಆಗಿಲ್ವೋ ಅಂತಹ ವ್ಯಕ್ತಿ ಸಹ ಅಘಾಯು ಇಂದ್ರಿಯರಾಮ ಮೋಘಂ ಪಾರ್ಥ ಸ ಜೀವತಿ. ಸೆಕೆಂಡ್ ಲೈನ್, ಅಘಾಯುರಿಂದ್ರಿಯ ರಾಮೋ ಮೋಘಂ ಪಾರ್ಥ ಸ ಜೀವತಿ. ಹೇ ಪಾರ್ಥ ಅರ್ಜುನ, ಅಂತಹ ವ್ಯಕ್ತಿ, ದ ಒನ್ ಹೂ ಹ್ಯಾಸ್ ನಾಟ್ ಅಂಡರ್ಸ್ಟುಡ್ ದಿಸ್ ಪ್ರಿನ್ಸಿಪಲ್ or the wheel of creation, how it has been set in motion by Lord himself, by God himself, one who doesn't understand the principle of selfless action, one who doesn't understand the sacrifice, one who doesn't understand nishkama karma yoga, one who doesn't follow, one who lives only by himself, one who lives for himself andre ಏನು, one who is selfish in his attitude, one who is a greedy ಅಂತ ಅರ್ಥ. ಯಾರು ಪರಮ ಲೋಭಿಯಾಗಿ ಸ್ವಾರ್ಥಿಯಾಗಿದ್ದಾರೋ ಅಂಥವರು ಅಘಾಯು ಇಂದ್ರಿಯರಾಮ, ಅಂಥವನು ಪಾಪಿಯಾಗ್ತಾನಪ್ಪ ಪಾರ್ಥ. ಇಂದ್ರಿಯರಾಮ ಅಂದ್ರೆ ಕೇವಲ ತನ್ನ ಇಂದ್ರಿಯಗಳ ತೃಪ್ತಿಗೋಸ್ಕರ ಜೀವನ ಮಾಡ್ತಾ ಇದ್ದಾನೆ ಅಂತಹ ಪಾಪಿ. ಯಾರು ತನಗೋಸ್ಕರ ಜೀವನ ಮಾಡ್ತಾರೋ ಅವನು ಮಹಾಪಾಪಿ ಅಂತ ಹೇಳ್ತಾ ಇದ್ದ. ಇಂದ್ರಿಯರಾಮ ಅಘಾಯು, ಎರಡೂ ಶಬ್ದಗಳನ್ನು ಹೇಳ್ತಾ ಇದ್ದಾನೆ ಭಗವಂತ. ಸಚ್ ಎ ಪರ್ಸನ್ ಈಸ್ ಸೆಲ್ಫಿಶ್ ಹೂ ಡಸಂಟ್ ಬಿಲೀವ್ ಇನ್ ನಿಷ್ಕಾಮ ಕರ್ಮಯೋಗ, ಹೂ ಡಸಂಟ್ ಬಿಲೀವ್ ಇನ್ ರಿಲೇಷನ್ ಬಿಟ್ವೀನ್ ವ್ಯಷ್ಟಿ ಅಂಡ್ ಸಮಷ್ಟಿ, ಇಂಡಿವಿಜುವಲ್ ಅಂಡ್ ಕಾಸ್ಮಾಸ್. ಜೀವಾತ್ಮ ಮತ್ತು ಪ್ರಕೃತಿ ಸಂಬಂಧವನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ವೋ ಅಂಥವನು ಇಂದ್ರಿಯರಾಮ. ಅಘಾಯು ಶಬ್ದಗಳು, ಆತನು ಪಾಪಿಯಾಗ್ತಾನಪ್ಪ. ಅಂಥವನ ಜೀವನ ಹುಟ್ಟಿನಿಂದ ಸಾಯೋವರೆಗೆ ತನಗೋಸ್ಕರ ಮಾತ್ರ ಜೀವನ ಮಾಡ್ತಾ ಇರೋದ್ರಿಂದ, ಅಂದ್ರೆ ಸ್ವಾರ್ಥಿಯಾಗಿ ಜೀವನ ಯಾರು ಮಾಡ್ತಾರೋ, ಮತ್ತೊಬ್ಬರಿಗೆ ಕೊಡದೆ, ಮತ್ತೊಬ್ಬರಿಗೆ ಸೇವೆ ಮಾಡದೆ, ಮತ್ತೊಬ್ಬರ ಜೊತೆಗೆ ಹಂಚಿಕೊಳ್ಳದೆ ಅಂತ ಅರ್ಥ. ಕೇವಲ ತನಗೋಸ್ಕರ ಜೀವನ ಮಾಡೋವನು ಪಾಪಿ ಅಂತ ಯಾಕೆ ಹೇಳ್ತಾ ಇದ್ದಾನೆ ಭಗವಂತ. ಮುಂದೆ ಒಂದು ಶಬ್ದ ಇದೆ, ಸ ಮೋಘಂ ಜೀವತಿ, ಸ ಜೀವತಿ ಮೋಘಂ. ಮೋಘಂ ಅಂದ್ರೆ ವೇಸ್ಟ್. ಸಚ್ ಎ ಪರ್ಸನ್ಸ್ ಲೈಫ್ throughout is a wasted life. It is a sheer waste of life. He is born, lives for himself, he is totally selfish. Everything he does for himself only, not for others. He doesn't live for others, doesn't live for society ಅಂತ ಅರ್ಥ. ಅಂಥವನು ಅವನ ಜೀವನ ಪೂರ್ತಿ ವ್ಯರ್ಥ ಅಂತ ಭಗವಂತ ಹೇಳ್ತಾರೆ. ಮಾತು ಸ ಮೋಘಂ ಜೀವತಿ ಪಾರ್ಥ ಅರ್ಜುನ, ಅಂಥವನ ಜೀವನ ವ್ಯರ್ಥ. ಸೊ without knowing the purpose, if you live, there is no use. That is what Lord is telling. The real purpose of life is to know your real duty, your inner nature, your own self. If that is not done, then your life is a wasted life. ಯಾರು ಹೇಳ್ತಾ ಇದ್ದಾರೆ? ಇದು ಭಗವಂತ ಹೇಳ್ತಾರೆ. ಇಷ್ಟು ಹೇಳಿದ ಮೇಲೆ ಮುಂದಿನ 2 ಶ್ಲೋಕದಲ್ಲಿ ಮತ್ತೆ ಭಗವಂತನ ದೃಷ್ಟಿಕೋನ ಈಗ ಮತ್ತೆ ಸ್ವಲ್ಪ ಬೇರೆ ಕಡೆ. ಇದು ಕರ್ಮಯೋಗದ ಬಗ್ಗೆ ಹೇಳ್ತಾ ಇರೋದು 3ನೇ ಅಧ್ಯಾಯ. ನಿಷ್ಕಾಮ ಕರ್ಮದ ವಿವರಣೆ ಕೊಡ್ತಾ ಇದ್ದಾನೆ ಭಗವಂತ, ಅದರ ಹೊಗಳ್ತಾ ಇದ್ದಾನೆ ಭಗವಂತ. ಯಾರು ಆಸೆ ಇಲ್ಲದೆ ಕೆಲಸವನ್ನು ಮಾಡ್ತಾರೋ, ಮತ್ತೊಬ್ಬರಿಗೋಸ್ಕರ ಜೀವನ ಮಾಡ್ತಾರೋ ಅವ್ರು ಉದ್ಧಾರ ಆಗ್ತಾರಪ್ಪ ಅಂತ ಹೇಳಿದ ಮೇಲೆ ಮುಂದಿನ 2 ಶ್ಲೋಕ, the next 2 ಶ್ಲೋಕಾಸ್, now he shifts, Lord shifts. Now he is talking about Jivan Mukta again. Now he talks about a jnani. How a Mahapurusha, Santa Purusha, a sage will live. Yastvatmaratireva syat atmatruptascha manavah atmanyeva cha santushta tasya karyam na vidyate. Yastvatmaratireva syat atmatruptascha manavah.
ಯಾರು ಆತ್ಮರತಿಯಾಗಿದ್ದಾನೋ, ಆತ್ಮತೃಪ್ತನಾಗಿದ್ದಾನೋ, ಆತ್ಮನ್ಯೇವಚ ಸಂತುಷ್ಟ, ಆತ್ಮನೇ ಏವಚ ಸಂತುಷ್ಟ, ಆತ್ಮನಲ್ಲಿಯೇ ರಮಿಸ್ತಾ ಇದ್ದಾನೋ, ಆತ್ಮನಲ್ಲಿಯೇ ಸಂತೋಷಗೊಂಡಿದ್ದಾನೋ ಅಂತಹ ವ್ಯಕ್ತಿ ಮಾನವ. ಸಚ್ ಎ ಪರ್ಸನ್. ಯಾರು? ದಿ ಪರ್ಸನ್, ಎ ವೈಸ್ ಮ್ಯಾನ್, ಎ ಮಹಾಪುರುಷ. ಹೂ ಇಸ್ ದಟ್ ಮಹಾಪುರುಷ? He, the one who is always, he is immersed in Atmarati. He has understood, experienced his real nature. Who has realized himself, who is a Jivan Mukta, Jnani ಅಂತ ಅರ್ಥ. ಆತ್ಮರತಿ ಅಂದ್ರೆ ಆತ್ಮನಲ್ಲಿಯೇ ಇರತಕ್ಕಂಥವನು, ಆತ್ಮನನ್ನ ದರ್ಶನ ಮಾಡಿರ್ತಕ್ಕಂಥವನು ಅಥವಾ ಆತ್ಮದರ್ಶನ ಹೊಂದಿರತಕ್ಕಂಥವನು ಅಂತ ಅರ್ಥ. The one who has realized the self, one who always remains in this, concentrated on the self only. Wherever he sees the self only. ಎಲ್ಲಿ ನೋಡಿದ್ರು ಆತ್ಮನನ್ನೇ ಕಾಣತಕ್ಕಂಥವನು ಆತ್ಮರತಿ. ಆತ್ಮನಲ್ಲೇ ಇರ್ತಕ್ಕಂಥವನು ಆತ್ಮರತಿ. ಆತ್ಮನಲ್ಲೇ ರಮಿಸೋನು. The one who plays, who remains steadfast in his own self, attached to his own self, is Atmarati. Atma Kridaha, Atmavan. These are the words. Atmatruptaha. All these words refer to Jivan Mukta. ಯಾರು ಆತ್ಮತೃಪ್ತನಾಗಿದ್ದಾನೋ, ಆತ್ಮರತಿಯಾಗಿದ್ದಾನೋ, ಆತ್ಮ ಕ್ರೀಡನಾಗಿದ್ದಾನೋ, ಆತ್ಮನಲ್ಲಿಯೇ ಸಂತೋಷವಾಗಿದ್ದಾನೋ, ಅಂದ್ರೆ ಜಗತ್ತಿಗೆ ವಿಮುಖನಾಗಿ, ವಿಥೌಟ್ ಬಾದರಿಂಗ್ ಅಬೌಟ್ ದಿ ವರ್ಲ್ಡ್ ಆಸ್ ಅಪಿಯರ್ಸ್ ಟು ಯುವರ್ ಫೈವ್ ಸೆನ್ಸಸ್. He has understood his real nature. He has cut off from the body consciousness. He knows that he is not the body, he is not the mind. He knows and he understands, he has experienced that he is Atma Swarupa. Such a person is Atma Kridaha. Such a person is Jivan Mukta. Antaha Jivan Mukta Jnani. He is a realized master. He is a realized wise man or a sage antartha. Antaha Mahapurusha, Antaha Santa Purusha, Antaha Vyaktige ಆತ್ಮನ್ಯೇವಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಅವನಿಗೆ ಯಾವ ಕರ್ಮವೂ ಇಲ್ಲ. ತಸ್ಯ ಕಾರ್ಯಂ ನ ವಿದ್ಯತೆ. ಕಾರ್ಯಂ ಅಂದ್ರೆ ಕರ್ಮ, ಆಕ್ಷನ್. ನಾನು ಇದುವರೆಗೂ ಹೇಳ್ತಾ ಇರೋದು ಅರ್ಜುನ ನಿನ್ನಂಥ ಅಜ್ಞಾನಿಗೆ ಹೇಳ್ತಾ ಇರೋದು. ಆದ್ರೆ ಜ್ಞಾನಿಯ ದೃಷ್ಟಿಗೆ ಬಂದ್ರೆ, ಜ್ಞಾನಿಗೆ ಹೋಲಿಸ್ಕೊಂಡ್ರೆ, ಜ್ಞಾನಿಯ ಬಗ್ಗೆ ಮಾತಾಡಬೇಕು ಅಂದ್ರೆ ಅವನಿಗೆ ಯಾವ ಕರ್ಮವೂ ಇಲ್ಲಪ್ಪ ಅರ್ಜುನ. ಎ ಜ್ಞಾನಿ is not bound by the karma siddhanta ಅಂತ ಅರ್ಥ. ಅದು ಎ ಜ್ಞಾನಿ is not bound ಅಂದ್ರೇನು? he is beyond all ಕರ್ಮ ಸಿದ್ಧಾಂತ. ಆತನಿಗೆ ಯಾವ ಕರ್ಮ ಸಿದ್ಧಾಂತದ ಹಂಗೂ ಇಲ್ಲ, ಯಾವ ಕರ್ಮವನ್ನು ಮಾಡಬೇಕಾಗಿಲ್ಲ. ಅವನು ಮಾಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಇದು ವಿಹಿತ ಕರ್ಮ, ನಿಷಿದ್ಧ ಕರ್ಮ, ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು, ಯಾವ ರೂಲ್ಸ್. ಜ್ಞಾನಿ is beyond the rules of karma. he is above the law of karma. Law of karma will not touch a ಜ್ಞಾನಿ. He may do anything he wants, he may not do anything he wants ಅಂತ ಅರ್ಥ. Now he is speaking about a ಜ್ಞಾನಿ, ಜೀವನ್ ಮುಕ್ತ. ಜೀವನ್ ಮುಕ್ತರು ಹೇಗಿರ್ತಾರೆ, ಅವ್ನು ಯಾಕೆ ನಮಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಇದಕ್ಕೋಸ್ಕರ. ವಿತ್ ಅವರ್ ಲಿಮಿಟೆಡ್ ಮೈಂಡ್, ನಮ್ದು ಪರಿಚ್ಛಿನ್ನ ಮನಸ್ಸು. ಯಾಕೆ ಅಂದ್ರೆ ಅಜ್ಞಾನಿಗಳು. ಜ್ಞಾನ ಹುಟ್ಟೋ ಮೊದಲು ಅಥವಾ ಬರೋ ಮೊದಲು ಅಥವಾ ಆತ್ಮಜ್ಞಾನ ಆಗುವ ಮೊದಲು, ಜ್ಞಾನೋತ್ಪತ್ತಿ ಆಗುವ ಮೊದಲು ನಾವು ಹೇಗಿರ್ತೇವೆ? ನಾನು ಅಂದ್ರೆ ದೇಹ ಅನ್ನೋ ಭಾವನೆ ಇಲ್ಲ, ಜೀವನ. ನಾನು ಅಂದ್ರೆ ಶರೀರ. ಸೊ ನಮಗೆ ಒಬ್ಬ ಜ್ಞಾನಿ ಹೇಗೆ ಕಾಣ್ತಾನೆ ಅಂದ್ರೆ ನಮ್ಮ ಥರನೇ ಕಾಣ್ತಾನೆ. ವಿ ಟ್ರೈ ಟು ಅನಲೈಸ್ ಅಂಡ್ ಬ್ರಿಂಗ್ ದ ಬಿಹೇವಿಯರ್ ಆಫ್ ಎ ಜ್ಞಾನಿ ಅಕಾರ್ಡಿಂಗ್ ಟು ಮೈ ಕ್ಯಾಲ್ಕುಲೇಷನ್ ಅಂಡ್ ಮೈ ಇಂಟರ್ಪ್ರಿಟೇಷನ್. ನನ್ನ ಅನುಭವಕ್ಕೆ ತಕ್ಕ ಹಾಗೆ ಜ್ಞಾನಿ ವ್ಯವಹಾರವನ್ನು ವಿಶ್ಲೇಷಣೆ ಮಾಡ್ತೇವೆ, ವಿಮರ್ಶೆ ಮಾಡ್ತೇವೆ. ಆದರೆ ನಮ್ಮ ವಿಮರ್ಶೆಗೆ ಜ್ಞಾನಿ ಸಿಗೋದಿಲ್ಲ. We cannot understand because he has no karma. When he has no karma, there is no good or bad. That's the point. That is the point what Acharya is, Lord is telling. Atmanyevaja santushta tasya karyam na vidyate. ಆತನಿಗೆ ಯಾವ ಕೆಲಸವೂ ಇಲ್ಲ, ಏನೂ ಮಾಡಬೇಕಾಗಿಲ್ಲ ಅಂತ. ಜ್ಞಾನಿ ಹೇಗಿರ್ತಾನೆ? ನಿಸ್ಸಂಗನಾಗಿರ್ತಾನೆ, ಅನಾಸಕ್ತನಾಗಿರ್ತಾನೆ, ಸಂಘವಿಲ್ಲದೆ ಇರ್ತಾನೆ. ಯಾರು ಬಂದರೂ ಸಂತೋಷ ಇಲ್ಲ, ಯಾರು ಹೋದ್ರೂ ಸಂತೋಷ ಇಲ್ಲ. ಇವತ್ತು ಊಟ ಇದ್ರೂ ಸಂತೋಷ ಇಲ್ಲ, ಊಟ ಇಲ್ಲದಿದ್ರೂ ಸಂತೋಷ ಇಲ್ಲ. ಅಂದ್ರೆ he is not perturbed
not worried, there is no grief, there is no sorrow in his pure mind. ಶುದ್ಧ ಸತ್ವ ಹೊಂದಿರತಕ್ಕಂತಹ ಮನಸ್ಥಿತಿ ಇದೆಯಲ್ಲ, ಸಾಧಾರಣ ಸತ್ವಗುಣಕ್ಕೆ ಮೇಲ್ಪಟ್ಟಂತಹ ಶುದ್ಧ ವಿಶುದ್ಧ ಸತ್ವ ಮನಸ್ಥಿತಿನಲ್ಲಿ ಯಾವ ಭಾವನೆಗಳು ಇಲ್ಲ. ದ ಪ್ಯೂರೆಸ್ಟ್ ಮೈಂಡ್ ಕಾಲ್ಡ್ ವಿಶುದ್ಧ ಸತ್ವಗುಣ. ಇಟ್ ಈಸ್ ಬಿಯಾಂಡ್ ಸತ್ವಗುಣ. ಆದ್ದರಿಂದ ಗುಣಾತೀತ ಮನ. ದಿ ಮೈಂಡ್ ಈಸ್ ಗುಣಾತೀತ. ಸೊ ದೇರ್ ಆರ್ ನೋ ಫೀಲಿಂಗ್ಸ್, ನೋ ಗುಡ್ ಫೀಲಿಂಗ್ಸ್ ಅಂಡ್ ನೋ ಬ್ಯಾಡ್ ಫೀಲಿಂಗ್ಸ್ ಅಂತ. ಸೊ ಹಿ ರಿಮೈನ್ಸ್ ಸ್ಟೆಡ್ ಫಾಸ್ಟ್ ಓನ್ಲಿ ಇನ್ ಹಿಸ್ ಲೋಕಸ್, ಆತ್ಮ. Nothing else. That is the nature of a jnani. If you understand, to understand this shloka, the only thing we know is about the life of our Gurudev. How he has led his physical life when he was in body. When he was limited to the body, how his behavior. Now we cannot understand that. Even that we cannot understand. We have never seen him behaving the way we behave. We have never seen showing any sorrow or grief or weeping for anything in life. At least we have not seen. From our limited consciousness, we have not seen our Gurudev behaving the way we behave, the way we weep, the way we worry about small things in life or big things in life. I have never seen Gurudev worrying for anything in life. Not worrying about tomorrow, not worrying about today's food, not worrying about tomorrow's food, not even worrying about shelter. Not even worrying about whether people, disciples come here or not. Whether they come or not. He is not worried. I have never seen him asking or worrying about that. Why? A jnani is like that. So by looking our Gurudev's physical life, when he was in physical body, we can understand this. Atma kridaha, atma truptaha, atmani santushtaha, all these words apply to a jnani. See, in the next 4th chapter, there are 2-3 shlokas where this point Lord has made very clear. I was talking that one point. Yadruchalava santushto dvandvateto vimatsaraha. 4th chapter, the shloka starts. Yadruchalava santushto dvandvateto vimatsaraha. Nature of a jnani. Nature of a wise man. Again he explains there. Dvandvatitaha, he is beyond the pair of opposites. Pain and pleasure. He will not react to pain or pleasure. Sukha, dukkha, novu, naluviga atitnagirtakkanthawanu jnani. Dvandvatita, dvandvagaliga atita, vimatsaraha, he doesn't hate anybody. Similarly, he doesn't love anybody in that sense. His love is unconditional. He doesn't love the way we love our people, the way we hate our people. He is beyond that love and hate relationship. Vimatsaraha, yadruchalava santushto, whatever has come to him in the form of prarabdha for the body, he is a witness to it. Santushtaha, he is pleased. Whatever has come to him, he is pleased. No reaction, no grief, no sorrow. ಇದು ಪರಮಾತ್ಮ ಹೇಳ್ತಾ ಇರೋದು, ಜ್ಞಾನಿ ಬಗ್ಗೆ ಹೇಳ್ತಾ ಇರೋದು ಮುಂದೆ 4ನೇ ಅಧ್ಯಾಯ. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ. ಏನು ಇದೆಯೋ ಅದರಲ್ಲಿ ತೃಪ್ತಿ ಹೊಂದೋದು. ವಾಟ್ ಎವರ್ ಐ ಹ್ಯಾವ್, ಐ ಶುಡ್ ಬಿ ಸ್ಯಾಟಿಸ್ಫೈಡ್ ವಿತ್ ದಟ್. ಇಫ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್, ದೆನ್ ಯದೃಚ್ಛಾಲಾಭ ಸಂತುಷ್ಟ ಅನ್ನೋ ಅರ್ಥ ಬರೋಲ್ಲ. ಹೌ ವಿ ಶುಡ್ ಲಿವ್, ದಿ ಎಕ್ಸಾಂಪಲ್ ಲಾರ್ಡ್ ಹ್ಯಾಸ್ ಗಿವನ್ ದೇರ್. Whatever you get, be happy with that. According to prarabdha, according to destiny, you are destined to become only this much. You are destined to get only this much. See, if I am destined to become a second division clerk in my life throughout, and if I start weeping throughout my life that I have become only clerk, my salary is very less, I will die as a clerk only, whole life I will worry about money, I don't have much money, I should have become a famous film star, I should have become an MP, or I should have become a minister, so that within short time I would have earned crores of rupees. So if I start worrying and weeping every time like that, why I have become a second division clerk? No point. My destiny in this life is to become a clerk.
My destiny in this life is not to become the Prime Minister of India. That is Yadruchalava Santushta. If I am not happy with my status, andre, I will never be happy in life. Vastutaha, ವ್ಯವಹಾರಿಕ ಜೀವನದಲ್ಲೂ ನಮಗೆ ಸುಖ ಇಲ್ಲ ಅಂತ. Even in the worldly life, you will never be happy. Even an ordinary person can understand this. Need not be spiritual. If I am always asking something which I don't have, how can I be happy? Never. Till my death, never. So, that is exactly what it means. Yadruchalava santushta. Be happy with what we are today. What I am destined to get, I have got. In this birth, God wanted me to be like this. Now, if I ask a question about myself, why I became a college professor? No answer. Why I did not do my IAS examination and become IAS officer? No answer. So if I go on brooding only on that lifelong, what is the fun? I will end up in a mental asylum, that's all. ಯೋಚನೆ ಮಾಡ್ತಾ ಇದ್ರೆ ಏನಾದ್ರೂ ಸುಖ ಇದೆಯಾ? ಇಲ್ಲ. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರ ಅಂತ ಪರಮಾತ್ಮ ಹೇಳ್ತಾ ಇರೋದು ಜ್ಞಾನಿಗೆ ಸಂಬಂಧಪಟ್ಟ ವಿಷಯವೇ. ಇರೋದರಲ್ಲಿ ತೃಪ್ತಿ ತಗೊಳ್ಳೋದಿದೆಯಲ್ಲ, ಅದು ಮುಖ್ಯ ಅಂತ ಹೇಳ್ತಾ ಇದ್ದೇನೆ ಪರಮಾತ್ಮ. ಯು ಹ್ಯಾವ್ ಟು ಬಿ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್ ಫಸ್ಟ್. ಅನದರ್ ಶ್ಲೋಕ ಇಸ್ ದೇರ್. ತ್ಯಕ್ತ್ವಾ ಕರ್ಮಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ. Somehow this shloka always comes to my mind whenever I open the Bhagavad Gita book. Simply when I open the shloka barutte. Tyaktva karma phala sangam nitya tripto nirashrayah. The main summary of Bhagavad Gita, Lord ella kade ಹೇಳ್ತಾ ಇರೋದೇ ತ್ಯಕ್ತ್ವಾ ಕರ್ಮ ಫಲ ಸಂಗಂ ನಿತ್ಯ ತೃಪ್ತ ನಿರಾಶ್ರಯಃ. If you vomit expecting results for your action ಅಂದ್ರೆ you reach salvation. That is the ultimate point. ಫಲದ ಆಸೆ ಬಿಟ್ಟುಬಿಟ್ರೆ ನೀನು ಪರಮ ಪದವನ್ನೇ ಪಡಿತೀಯಪ್ಪ ಅಂತ ಹೇಳ್ತಾ ಇದ್ದಾನೆ ಮುಂದೆ ಭಗವಂತ. ಅಲ್ಟಿಮೇಟ್ಲಿ ಈಸ್ ಕಮಿಂಗ್ ಟು ದ ಪಾಯಿಂಟ್. ಪ್ಲೀಸ್ ರಿಮೆಂಬರ್, our Gurudev was talking this so beautifully. What is the essence of Bhagavad Gita for people like us ajnanis? ನಮ್ಮಂತ ಅಜ್ಞಾನಿಗಳಿಗೆ ಭಗವದ್ಗೀತೆ ಮೆಸೇಜ್, what is the main message? We don't understand Vedanta, we don't understand Brahma Sutra Bhashya, we don't understand Upanishad Bhashya, we don't understand anything. So, what is that in Bhagavad Gita? The main objective summary of Bhagavad Gita, Gurudev ಹೇಳೋ ಪ್ರಕಾರ ನಿಷ್ಕಾಮ ಕರ್ಮಯೋಗ, ಅದನ್ನೇ ಭಗವಂತ ನಮಗೆ ಹೇಳ್ತಾರೆ. ಎಲ್ಲವನ್ನೂ ಭಗವಂತನಿಗೆ ಬಿಟ್ಬಿಡಿ, ಅರ್ಪಣೆ ಮಾಡಿ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ, ಆಸೆ ಇಟ್ಕೊಳ್ಳಿ ಮಾಡ್ತಾ ಹೋಗಿ. Then you will reach the highest ಪರಮಪದ. ಭಗವಂತ ಹೇಳಿದ್ದ ಮಾತು ಭಗವದ್ಗೀತೆಯಲ್ಲಿ ಇದೆಯಲ್ಲ, ಅದನ್ನೇ ನಮ್ಮ ಗುರುಗಳು ಹೇಳ್ತಾ ಇರೋದು. ಮುಂದೆ ಬರುತ್ತೆ. See, next, Lord says in the Bhagavad Gita itself, if you do real karma yoga, you will reach Paramapada. What does it mean? Paramapada. ತುಂಬಾ ಹಿಂದೆ ಬಂದಿದೆ ಶಬ್ದ. Paramapada, the highest, above. What does it mean? From where you never come back. You will not return. ಅಂದ್ರೆ ಸಾಲ್ವೇಷನ್ ಅಂತ, ಮುಕ್ತಿ ಅಂತ ಅರ್ಥ. ಪರಮಪದ ರೆಫರ್ಸ್ ಟು ವೈಕುಂಠ ಅಂತ ಒಂದರ್ಥ ಆದ್ರೆ, ವಿಷ್ಣು ಲೋಕ ಅಂತ ಒಂದರ್ಥ ಆದ್ರೆ, ಆಚಾರ್ಯ ಮಾಧ್ವರು ಮತ್ತು ರಾಮಾನುಜರ ಪ್ರಕಾರ ಪರಮಪದ ಅಕಾರ್ಡಿಂಗ್ ಟು ಆಚಾರ್ಯ ಶಂಕರ ಮೀನ್ಸ್ ಮುಕ್ತಿ, ಸಾಲ್ವೇಷನ್. ಯು ವಿಲ್ ನಾಟ್ ಕಮ್ ಬ್ಯಾಕ್. ಯು ಎಸ್ಕೇಪ್ ಫ್ರಮ್ ದ ಬಾಂಡೇಜ್, ಎಸ್ಕೇಪ್ ಫ್ರಮ್ ದಿ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್ ಅಂತ ಅರ್ಥ ಪರಮಪದ. ನಿಷ್ಕಾಮ ಕರ್ಮಯೋಗ ಮಾಡೋದ್ರಿಂದ ನಿನಗೆ ಪರಮಪದ ಸಿಗುತ್ತೆ ಅರ್ಜುನ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಮುಂದೆ ಬರುತ್ತೆ ಅದು. ಆ ಮುಂದೆ ಬರೋದು ಈಗಲೇ ಹೇಳ್ತಾ ಇದ್ದೀನಿ, ಮುಂದೆ ಬರುತ್ತೆ. ಅದಕ್ಕೆ ಇವೆಲ್ಲ ಲಿಂಕ್. ಸೊ another shloka for nature of a jnani. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥ ವ್ಯಪಾಶ್ರಯಃ. ಇಟ್ ಈಸ್ ವೆರಿ ವೆರಿ ಕ್ಲಿಯರ್ ಕಟ್, ವೆರಿ ಸಿಂಪಲ್ ಲ್ಯಾಂಗ್ವೇಜ್. ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಜ್ಞಾನಿಯ ವ್ಯವಹಾರ ಹೇಗಿರುತ್ತೆ, ಹೌ ಎ ಜ್ಞಾನಿ ಬಿಹೇವ್ಸ್.
how a Jivan Mukta Paramahamsa like our Gurudev, as we have seen when he was in physical body, how they behave, how they live. Lakshanas of Jivan Mukta ಹೇಳ್ತಾ ಇದ್ದಾನೆ ಭಗವಂತ ಇಲ್ಲಿ. ನ ಏವ ತಸ್ಯ ಕೃತೇನ ಅರ್ಥಃ ನ ಕೃತೇನ ಕಶ್ಚನ. ಕೃತೇನ ಅಥವಾ ನ ಕೃತೇನ. ನ ಇವ ತಸ್ಯ. ಈ ಜ್ಞಾನಿಗೆ ಯಾವ ಕೆಲಸವನ್ನೇ ಮಾಡಲಿ ಅದರಿಂದ ಯಾವ ಲಾಭ ಇಲ್ಲ. ವಾಟ್ ಎವರ್ ಕರ್ಮ, ವಾಟ್ ಎವರ್ ವರ್ಕ್, ವಾಟ್ ಎವರ್ ಆಕ್ಷನ್ ಎ ಜ್ಞಾನಿ ಡಸ್, he is not benefited by that. Whatever inaction he shows, whatever karma he doesn't do ಅಂತ, ಯಾವ ಕರ್ಮವನ್ನು ಮಾಡದೇ ಇದ್ರು ಯಾವ ಲಾಸು ಇಲ್ಲ, ಅದರಿಂದ ಯಾವ ತೊಂದರೆಯೂ ಇಲ್ಲ. neither he is benefited by action nor he is disturbed by inaction. ಕರ್ಮ ಮಾಡೋದ್ರಿಂದ ಮಾಡದೇ ಇರೋದ್ರಿಂದ ಜ್ಞಾನಿಗೆ ಯಾವ ಉಪಯೋಗ ಇಲ್ಲ. no way it is beneficial to him for a jnani, because he has gone beyond the law of karma. Naiva tasya krutenartho na kruteneha kaschana na chasya sarva bhuteshu kaschidartha vipashrayah. kaschidartha vipashrayah na cha asya sarva bhuteshu. ಎಲ್ಲ ಪ್ರಾಣಿಗಳಲ್ಲಿ, ಇತರ ಜೀವಿಗಳಲ್ಲಿ ಅಥವಾ ಇತರ ಮಾನವರಲ್ಲಿ ಯಾವುದೇ ಸ್ವಾರ್ಥ ಸಂಬಂಧವಾದಂತಹ ಸಂಘವೂ ಜ್ಞಾನಿಗೆ ಇರೋದಿಲ್ಲ. ಹಿ ಈಸ್ ನೋ ವೇ ಕನ್ಸರ್ನ್ಡ್, ಸೆಲ್ಫಿಶ್ಲಿ ಕನೆಕ್ಟೆಡ್, ಸೆಲ್ಫಿಶ್ಲಿ ಅಸೋಸಿಯೇಟೆಡ್, ಸೆಲ್ಫಿಶ್ಲಿ ವಿತ್ ಎನಿಬಡಿ ಎಲ್ಸ್. ಎ ಜ್ಞಾನಿ ನೋ ವೇರ್ ಅಸೋಸಿಯೇಟೆಡ್. ಬೇರೆ ಸರ್ವಭೂತಗಳು, ಸರ್ವ ಪ್ರಾಣಿಗಳು, ಸರ್ವ ಜನರ ಜೊತೆಗೆ ಯಾವುದೇ ರೀತಿಯ ಸ್ವಾರ್ಥ ಸಂಬಂಧವು ಜ್ಞಾನಿಗೆ ಇರೋದಿಲ್ಲ ಅಂತ. ಈಸ್ ಬಿಯಾಂಡ್. ಅಸಂಗ, ನಿಸ್ಸಂಗ ಮೀನ್ಸ್ ಸೇಮ್ ಥಿಂಗ್. ನ ಚಾಸ್ಯ ಸರ್ವಭೂತೇಷು ಕಶ್ಚಿದತರ್ಥ ವಿಪಾಶ್ರಯಃ. ಸೊ he always remains unaffected by the pairs of opposite, sukha and dukkha, karma and akarma. He is beyond karma, he is beyond akarma. That is why they say you cannot analyze what a jnani does. Our Gurudev used to say, what a jnani does, what a jnani does not do, you cannot analyze by your mind. ಜ್ಞಾನಿ ಏನ್ ಮಾತಾಡ್ತಾರೆ, ಜ್ಞಾನಿ ಏನ್ ವ್ಯವಹಾರ ಮಾಡ್ತಾನೆ, ಏನ್ ಮಾತಾಡಲ್ಲ, ಜ್ಞಾನಿ ಯಾಕೆ ಮೌನವಾಗಿರ್ತಾನೆ, ಅದು ಯಾವುದೋ ನಿಮಗೆ ಅರ್ಥ ಆಗಲ್ಲಪ್ಪ ಅಂತ ನಮ್ಮ ಗುರುಗಳೇ ಹೇಳಿರೋ ಮಾತು. ಇಟ್ ಈಸ್ ದೇರ್ ಆಸ್ ಅ ಫೇಮಸ್ ಕೊಟೇಶನ್. You will never know, as our Gurudev said, how a jnani behaves, what jnani talks, why he talks like that, or why he doesn't talk, why he remains silent. Everything has its own meaning. Only he knows. Only he knows. We don't know. So, we cannot try to analyze by our mind. ನಾವು ನಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿ ಗುರುಗಳು ಇವತ್ತು ಹೀಗೆ ಹೇಳಿದ್ರಲ್ಲ, ಯಾಕೆ ಹೀಗೆ ಹೇಳಿದ್ರು, ಇದೇನಾದ್ರು ಅರ್ಥ ಹೀಗಿದೆಯೋ ಅಂತ ನಾವು ಹಾಗೆ ಯೋಚನೆ ನಮ್ಮ ಬುದ್ಧಿ ಪ್ರಕಾರವಾಗಿ ಮಾಡೋದೇ ಅಲ್ಲ. ಇಷ್ಟು ಹೇಳಿದ ಮೇಲೆ ನೆಕ್ಸ್ಟ್ ಶ್ಲೋಕ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸಡನ್ಲಿ ಲಾರ್ಡ್ ಇಸ್ ಕಮಿಂಗ್ ಬ್ಯಾಕ್ ಟು ಅರ್ಜುನ. ನೌ he knows Arjuna is not a jnani. Arjuna is ajnani. Lord knows. ಭಗವಂತನಿಗೆ ಗೊತ್ತಿದೆ ಅರ್ಜುನ ಅಜ್ಞಾನಿಯಾಗಿದ್ದಾನೆ, ಯುದ್ಧ ಆಡಲ್ಲ ಅಂತ ಕೂತಿದ್ದಾನಲ್ಲ, ಅವನಿಗೆ ಯುದ್ಧಕ್ಕೆ ತಯಾರು ಮಾಡಬೇಕಲ್ಲ. ಸೊ ಈಗ ಅರ್ಜುನನಿಗೆ ಸ್ಪೆಸಿಫಿಕ್ ಆಗಿ, ಅಂದ್ರೆ ಅಜ್ಞಾನಿಗೆ ಏನ್ ಹೇಳ್ತಾ ಇದ್ದಾನೆ, ಜ್ಞಾನವಂತರಲ್ಲದೆ ಇರೋರಿಗೆ, ಅಂದ್ರೆ ಇಲ್ಲಿ ಏನ್ ಅರ್ಥ ಮಾಡ್ಕೊಳ್ಬೇಕು ಮುಂದಿನ ಶ್ಲೋಕ, ಯಾರು ನಿಜವಾದ ಮುಮುಕ್ಷುಗಳು ಅಲ್ಲವೋ, the one who is not a real jijnasu, the one who is not a real mumukshu, the one who is not really spiritual. Because if you are really spiritual, if you are really mumukshu, if you are really a jijnasu, it so happens by the God's grace, it so happens by God's grace, without exception, you will end up at the feet of a jnani. ನಾವು ನಿಜವಾದ ಮುಮುಕ್ಷು ಈ ಜನ್ಮದಲ್ಲಿ ಆಗಿದ್ದರೆ, ನಮಗೆ ನಿಜವಾಗಲೂ ಪರಮಾತ್ಮನನ್ನು ಹೊಂದಬೇಕು ಅನ್ನೋ ತವಕ ಒಳಗಡೆ ತಾನಾಗೇ ಹುಟ್ಟಿದರೆ, ಪರಮಾತ್ಮನ ಸಂಬಂಧ ಹೊಂದಬೇಕು, ಪರಮಾತ್ಮನನ್ನು ನೋಡಬೇಕು,
ದರ್ಶನ ಮಾಡಬೇಕು ಅನ್ನೋ ಭಾವ, ಆ ಬ್ರಹ್ಮಭಾವ ಮನಸ್ಸೊಳಗೆ ನಿಜವಾಗಲೂ ಸ್ಫುಟವಾದರೆ ಸತ್ಯವಾಗಲೂ ಆ ಪರಮಾತ್ಮನ ಕೃಪೆಯಿಂದಲೇ, ಒಳಗಡೆ ಇರೋ ಪರಮಾತ್ಮನ ಕೃಪೆಯಿಂದಲೇ ನಮಗೆ ಜ್ಞಾನಿಯ ದರ್ಶನ ಆಗುತ್ತೆ. ಬೈ ಅವರ್ ಓನ್ ಪುಣ್ಯ ಫಲ ಯು ವಿಲ್ ಬಿ ಅಟ್ ದ ಫೀಟ್ ಆಫ್ ದಿ ಜ್ಞಾನಿ. ಬಾರಿಂಗ್ ಸಚ್ ಪೀಪಲ್ ಅಂತ ಅರ್ಥ. ಬಾರಿಂಗ್ ಸಚ್ ಪೀಪಲ್, ಅಂಥವ್ರನ್ನ ಬಿಟ್ಟು ಉಳಿದವರೆಲ್ಲ ಅಜ್ಞಾನಿಗಳೇ. ಸೊ ನೆಕ್ಸ್ಟ್ ಶ್ಲೋಕ ವಾಟ್ he is referring to Arjuna, he is referring to such ajnanis. Barring, except real mumukshus who are graced by the Guru, who are graced by ಜ್ಞಾನಿ. ಅದನ್ನ ನೆನ್ಪಿಟ್ಕೊಳ್ಬೇಕು. You have to remember, that's why always I repeat the sentence. I don't know why our Gurudev makes the tongue to repeat. How lucky we are. We are at the feet of such a great Mahatma. And he is taking care of all of us. So next shloka is referring to ajnanis. ಅಂಥವರೆಗೂ ಸಹಿತ ಭಗವಂತ ಏನು ಹೇಳ್ತಾ ಇದ್ದಾನೆ? ಬುದ್ಧಿ ಮಾತು ಹೇಳ್ತಾ ಇದ್ದಾನೆ. ಎ ಜನರಲ್ perception is giving as a preceptor. ತಸ್ಮಾದ್ ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ. ತಸ್ಮಾತ್ ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚಾರ. ಅಸಕ್ತೋ ಹಿ ಆಚರನ್ ಕರ್ಮ ಪರಂ ಆಪ್ನೋತಿ ಪೂರುಷಃ. ಪರಂ ಆಪ್ನೋತಿ ಪೂರುಷಃ. I was touching this point earlier. Now he is making very clear. See, ಈ ಶ್ಲೋಕ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಹೌ ಡಬಲ್ ಲಕ್ಕಿ ವಿ ಆರ್ ಅಂತ ತೋರಿಸುತ್ತೆ. ಇಫ್ ವಿ ಆರ್ ನಾಟ್ ಗ್ರೇಸ್ಡ್ ಬೈ ಗುರುಸ್ ಕೃಪಾ, ಇಫ್ ಐ ಹ್ಯಾವ್ ನಾಟ್ ಮೆಟ್ ಎ ಜ್ಞಾನಿ ಅಂಡ್ ಟೇಕನ್ ಹಿಮ್ ಆಸ್ ಮೈ ಗುರು ಇನ್ ದಿಸ್ ಬರ್ತ್, ಇಫ್ ಐ ರಿಮೇನ್ ಅಜ್ಞಾನಿ, ಈವನ್ ಫಾರ್ ಸಚ್ ಅಜ್ಞಾನಿ ಗಾಡ್ ಹ್ಯಾಸ್ ಶೋನ್ ದ ವೇ ಅಂತ ಅರ್ಥ ಇದು. ಅಜ್ಞಾನಿಗಳಿಗೆ, ಸಾಮಾನ್ಯರಿಗೆ, ಪ್ರಾಪಂಚಿಕರಿಗೆ, ಲೌಕಿಕರಿಗೆ ಪರಮಾತ್ಮ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಅತ್ಯಂತ ಎಲ್ಲೂ ಹೇಳದೇ ಇರತಕ್ಕಂಥ ವಿಷಯ, ಯಾವ ಇದುವರೆಗೂ ಉಪನಿಷತ್ತುಗಳಲ್ಲಿ ಬರದೇ ಇರತಕ್ಕಂಥ ವಿಷಯ, ವೇದಗಳಲ್ಲಿ ಬರದೇ ಇರೋದಂದ್ರೆ ಉಪನಿಷತ್ತುಗಳಲ್ಲಿ ಬರದೇ ಇರೋ ವಿಷಯವನ್ನು ಇದು ಹೇಳ್ತಾ ಇದ್ದಾನೆ ಪರಮಾತ್ಮ. ನೌ ಹಿ ಈಸ್ ಓಪನಿಂಗ್ ಅಪ್ ಎ ವೆರಿ ಇಂಪಾರ್ಟೆಂಟ್ ಸೀಕ್ರೆಟ್, ದಟ್ ಇಸ್ ದಿ ಕ್ರುಕ್ಸ್ ಆಫ್ ದಿ ಭಗವದ್ಗೀತಾ. ಈ ಶ್ಲೋಕ ಇದೆಯಲ್ಲ ಬಹಳ ಮುಖ್ಯ. ಎಲ್ಲೂ ಯಾರು ವೇದಾಂತದಲ್ಲಿ ಹೇಳದೇ ಇರತಕ್ಕಂಥ ಮಾತು, ಇನ್ನು ಯಾವುದೇ ಸ್ಮೃತಿಯಲ್ಲಿ ಶ್ರುತಿಯಲ್ಲಿ ಇರದೇ ಇರತಕ್ಕಂಥ ಮಾತು ಸ್ಪಷ್ಟವಾಗಿ ಭಗವಂತನ ಬಾಯಿಯಿಂದ ಬರ್ತಾ ಇದೆಯಪ್ಪ. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಅಂದ್ರೆ ಅದು ಸುಳ್ಳು ಆಗ್ಲಿಕ್ಕೆ ಸಾಧ್ಯನಾ? ಯು ಥಿಂಕ್ ಲಾರ್ಡ್ ಈಸ್ ಟೆಲಿಂಗ್ ಅಂದ್ರೆ ಈಸ್ ಹಿ ಟೆಲಿಂಗ್ ಫಾಲ್ಸ್ಲಿ? ಈಸ್ ಹಿ ಗಿವಿಂಗ್ ಎ ಫಾಲ್ಸ್ ಪ್ರಾಮಿಸ್? ಯು ಮಸ್ಟ್ ಥಿಂಕ್ once you know the shloka meaning correctly. What is the meaning? Lord says, tasmat asaktah satatam karyam karma samachara. Samachara. Spelling mistake here. Samachara. 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 It should be samachara. Tasmat asaktah satatam karyam karma samachara. Asakto hi acharan karma param apnoti purusha. ಆದ್ರಿಂದ ನಿನ್ನ ಕರ್ತವ್ಯ ಕರ್ಮಗಳನ್ನ, ಯುವರ್ ಡ್ಯೂಟೀಸ್ ಅಂಡ್ ವಿಹಿತ ಕರ್ಮಾಸ್ ಅಕಾರ್ಡಿಂಗ್ ಟು ಯುವರ್ ದಿ ರೈಟಿಯಸ್ ಕರ್ಮಾಸ್. ವಿಹಿತ ಕರ್ಮಗಳು ಅಂದ್ರೆ ವೇದಗಳಿಂದ ಹೇಳಿರತಕ್ಕಂತಹ ಧರ್ಮಕ್ಕೆ ನಿಷ್ಠವಾಗಿರತಕ್ಕಂತಹ, ಧರ್ಮಕ್ಕೆ ಅನುಗುಣವಾಗಿರತಕ್ಕಂತಹ ಕರ್ಮಗಳು. ಅಂದ್ರೆ ಅಧರ್ಮದಲ್ಲ ಕೆಲಸಗಳಲ್ಲ, ನಿಷಿದ್ಧ ಕರ್ಮಗಳಲ್ಲ. ಹಾಗೆ ನಿಮ್ಮ ಕರ್ತವ್ಯ ಕರ್ಮಗಳು, your duties and responsibilities and actions which are enshrined as per the Vedas. All the righteous activities, all righteous actions along with our responsibility, along with my duty, kartavya karma. ಇದನ್ನ ಅಸಕ್ತನಾಗಿ ನೀನು ಆಚರಿಸು ಅರ್ಜುನ. ಪರಮಾತ್ಮ ಹೇಳ್ತಾ ಇದ್ದಾರೆ, ಹೇ ಅರ್ಜುನ, you perform all your duties, your bounden duties as per your varna, and also vihita karmas as given in Vedas, without any personal
ಪರ್ಸನಲ್ ಇನ್ವಾಲ್ವ್ಮೆಂಟ್, ವಿಥೌಟ್ ಎನಿ ಪರ್ಸನಲ್ ಮೋಟಿವ್. ಅಸಕ್ತನಾಗಿ ಅಂದ್ರೆ ಆಸಕ್ತಿಯನ್ನ ಬಿಟ್ಟು. ಅಸಕ್ತ ಮೀನ್ಸ್ ಡೋಂಟ್ ಹ್ಯಾವ್ ಎ ಪರ್ಸನಲ್ ಮೋಟಿವ್ ಹಿಯರ್. ವಿಥೌಟ್ ಎನಿ ಪರ್ಸನಲ್ ಮೋಟಿವ್ ಡೂ ದಿ ವರ್ಕ್. ಅಂದ್ರೆ ವಿಥೌಟ್ ಡಿಸೈರಿಂಗ್ ಎನಿ ರಿಸಲ್ಟ್, ಡೂ ಯುವರ್ ವರ್ಕ್ ಸಿನ್ಸಿಯರ್ಲಿ. ಅಲಾಟೆಡ್ ವರ್ಕ್ ಸಿನ್ಸಿಯರ್ಲಿ, ಯುವರ್ ಅಲಾಟೆಡ್ ಡ್ಯೂಟಿ ಸಿನ್ಸಿಯರ್ಲಿ ಅಂತ ಅರ್ಥ. ನಿನ್ನ ಕೆಲಸವನ್ನ, ನಿನ್ನ ಕರ್ತವ್ಯ ಕರ್ಮವನ್ನ ಶ್ರದ್ಧೆಯಿಂದ, ಯಾವುದೇ ಯೋಚನೆ ಇಲ್ಲದೆ, ಆಸಕ್ತಿ ಇಲ್ಲದೆ, ಆಸಕ್ತಿ ಅಂದ್ರೆ ಫಲದ ಆಸಕ್ತಿ ಇಲ್ಲದೆ, ಅದೇನಾಗುತ್ತೋ ಆಗುತ್ತೆ. ಮಾಡೋದಷ್ಟೇ ನಿನ್ನ ಕೆಲಸ. ಈಗ ನೀನು ಯುದ್ಧ ಮಾಡ್ಬೇಕಲ್ಲಪ್ಪ, ಯುದ್ಧ ಮಾಡು. ಅಯ್ಯೋ ಅವ್ರು ಸಾಯ್ತಾರೆ, ಇವ್ರು ಸಾಯ್ತಾರೆ, ಮುಂದೆ ಏನಾಗುತ್ತೆ, ಅವ್ರೇನಾಗುತ್ತೆ, ಜನ, ಅದು ನಿನ್ ಕೆಲಸ ಅಲ್ಲ. ಇಲ್ಲಿ ಬಂದಿದೀಯ, ಯುದ್ಧ ಶುರು ಆಗೋಗಿದೆ, ನಿಲ್ಸೋಕ್ಕಾಗಲ್ಲ, ಮಾಡಲೇಬೇಕು, ಮಾಡು. ಅವರು ಅಧರ್ಮದಲ್ಲಿದ್ದಾರೆ, ನೀವು ಧರ್ಮ ಮಾರ್ಗದಿದೆಯಲ್ಲ, ಧರ್ಮ ಮಾರ್ಗದಲ್ಲಿ ತಾನು ಮಾಡ್ತಾ ಇರೋದು. ನೀನು ಅಧರ್ಮಿಗಳು ಅವರು, ನೀನ್ ಮಾಡು ಅಂತ ಹೇಳ್ಬೇಕಾಗಿದೆ ಕೃಷ್ಣ. ಅದಕ್ಕೋಸ್ಕರ ಇದು ನಿನ್ನ ಕೆಲಸವನ್ನ ಆಸಕ್ತರಹಿತನಾಗಿ, ಯಾವುದೇ ಮೋಟಿವ್ ಇಲ್ಲದೆ, ವಿಥೌಟ್ ಎನಿ ಪರ್ಸನಲ್ ಮೋಟಿವ್, ವಿಥೌಟ್ ಎನಿ ಸೆಲ್ಫಿಶ್ ಮೋಟಿವ್, ವಿಥೌಟ್ ಎಕ್ಸ್ಪೆಕ್ಟಿಂಗ್ ಎನಿ ರಿವಾರ್ಡ್, ಡೂ ಯುವರ್ ಡ್ಯೂಟಿ ಪರ್ಫೆಕ್ಟ್ಲಿ. ಎಲ್ಲ ಕಡೆ ಇದೇ ಮಾತೇ ಹೇಳ್ತಾ ಇದ್ದಾನೆ, ಬೇರೆ 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 ಅರ್ಥದಲ್ಲಿ. ಇನ್ ಡಿಫರೆಂಟ್ ಶ್ಲೋಕಾಸ್ ಗಾಡ್ ಈಸ್ ಟೆಲಿಂಗ್ ದ ಸೇಮ್ ಥಿಂಗ್. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮೀನ್ಸ್ ದ ಸೇಮ್ ಥಿಂಗ್. ಸೇಮ್ ಥಿಂಗ್ ಇಟ್ ಮೀನ್ಸ್. ತಸ್ಮಾತ್ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹಿ ಆಚರನ್ ಕರ್ಮ ಪರಂ ಆಪ್ನೋತಿ ಪೂರುಷಃ. ನೌ ದಿಸ್ ಲೈನ್ ಇಸ್ ಇಂಪಾರ್ಟೆಂಟ್. When you perform your duty, allotted duty in your lifetime, without any selfish motive, ಯಾವುದೇ ಆಸಕ್ತಿ ಇಲ್ಲದೆ, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ, without expecting any type of reward, without any desire. ಹೌದಾ? ಆಸಕ್ತಿ ಇಲ್ಲದೆ ಅಂದ್ರೆ ಅರ್ಥ ಏನ್ರಿ? ಯಾವುದೇ ಫಲಾಸಕ್ತಿ, ಫಲಾಪೇಕ್ಷೆ ಇಲ್ಲದೆ ಅಂತ ಅರ್ಥ ಅಲ್ವಾ ಅದು? Without expecting any reward, without thinking that if I do this work, I will give that benefit. Don't bother about the benefit. Don't bother about the result. Do the work sincerely. Righteous. ಎಂಥ ಕರ್ಮಗಳು? ಧರ್ಮ ಮಾರ್ಗದಲ್ಲಿ ನಮ್ಮನ್ನ ನಡೆಸ್ಕೊಂಡು ಹೋಗ್ತಕ್ಕಂಥ ಕರ್ಮಗಳನ್ನೇ ಮಾಡಬೇಕೆ ಹೊರತು ಅಧರ್ಮ ಕರ್ಮಗಳನ್ನಲ್ಲ ಅಂತ ಅರ್ಥ. ಕರ್ತವ್ಯ ಕರ್ಮಗಳು, ಅವರ್ ಡ್ಯೂಟೀಸ್. ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ಮಾಡಬೇಕು, ನನ್ನ ಪಾಲಿನ ಕೆಲಸವನ್ನು ಸರಿಯಾಗಿ ಮಾಡಬೇಕು ಅಂತ ಆಸೆ ಇಲ್ಲದೆ ಮಾಡಬೇಕು. ಅಸಕ್ತ ಅಂದ್ರೆ ಅದು ಅರ್ಥ. ಹಾಗೆ ಮಾಡೋ ಪಕ್ಷಕ್ಕೆ ಅಸಕ್ತೋ ಹಿ, ಇನ್ ದೇರ್ ಫೋರ್, ಹಿ ಮೀನ್ಸ್ ದೇರ್ ಫೋರ್, ಅಸಕ್ತೋ ಆಚರನ್ ಕರ್ಮ. ಯಾರು ಈ ರೀತಿ ಅಸಕ್ತರಾಗಿ, ಆಸೆ ಇಲ್ಲದೆ, ಫಲಾಪೇಕ್ಷೆ ಇಲ್ಲದೆ, ಬರ್ತಕ್ಕಂತಹ ಫಲದ ಬಗ್ಗೆ ಯಾವುದೇ ಭಾವನೆ ಇಲ್ಲದೆ ಅಂತ, ವಿಥೌಟ್ ಬಾದರಿಂಗ್ ಅಬೌಟ್ ದ ರಿಸಲ್ಟ್. If I do my work sincerely, absolutely not associating myself. ನಾನು ಅಸಕ್ತನಾಗಿ ಅಂದ್ರೆ ಎರಡು ಅರ್ಥ ಇದೆ ಇಲ್ಲಿ. ಒಂದು, ಸಂಘರಹಿತನಾಗಿ, ನಾನು ಮಾಡ್ತಾ ಇದ್ದೇನೆ ಅನ್ನೋ ಭಾವ ಇರಬಾರದು, ಅದು ಅಸಂಗ. ಸಂಘರಹಿತ ಅಂದ್ರೆ ಅದು. ಈ ಒಂದು ಕೆಲಸ ಇದೆಯಲ್ಲ, ನಾನು ಮಾಡ್ತಾ ಇದ್ದೇನೆ, ಅದು ಸಂತೋಷ, ಅದು ಬಂದ್ಬಿಡುತ್ತೆ. ಬಾಡಿ ಕಾನ್ಶಿಯಸ್, ಐ ಆಮ್ ಡೂಯಿಂಗ್, ಅದು ಅಸಕ್ತತೆ ಅಲ್ಲ, ಸಂಘರಹಿತ ಅಲ್ಲ ಅದು. ಅಸಕ್ತ ಅಂದ್ರೆ ಸಂಘರಹಿತನಾಗಿ, ವಿಥೌಟ್ ಅಸೋಸಿಯೇಟಿಂಗ್ ಮೈಸೆಲ್ಫ್ ವಿತ್ ಮೈ ಓನ್ ಆಕ್ಷನ್. ಅಂದ್ರೆ ದೇಹಾಭಿಮಾನವನ್ನ ಬಿಟ್ಟು, ಶರೀರಾಭಿಮಾನವನ್ನ ಬಿಟ್ಟು, ಈ ಅಹಂಕಾರವನ್ನ ಬಿಟ್ಟು, ಕರ್ತೃತೃ ಭಾವವನ್ನು ಬಿಟ್ಟು ಅಂತ ಅರ್ಥ. ಡೋಂಟ್ ಥಿಂಕ್ ಐ ಆಮ್ ಡೂಯಿಂಗ್. ಐ ಮೀನ್ಸ್ ದ ಬಾಡಿ, ದಿ ಮೈಂಡ್. So remove that point. Work is being done by God's grace. The work is being done by this instrument by God's grace. The work is being done by this instrument by God's grace. ಈ ಭಾವನೆ ಇರಬೇಕೆ ಹೊರತು ಐ ಆಮ್ ಡೂಯಿಂಗ್ ದಿಸ್, ಇದು ಫಸ್ಟ್ ಅಸಂಗತ್ವ, ಅನಾಸಕ್ತಿ. ಎರಡನೇ ಪಾಯಿಂಟ್ ಅನಾಸಕ್ತಿ ಯಾವುದು? ವಾಟ್ ಎವರ್ ಹ್ಯಾಪನ್ಸ್ ಬೈ ಗಾಡ್ಸ್ ಗ್ರೇಸ್. ಇದಕ್ಕೆ ಏನು ಫಲ ಇದೆಯೋ ಅದು ಭಗವಂತನ ಇಚ್ಛೆನೆ. ಈ ಕೆಲಸ ನನ್ನ ದೇಹದಿಂದ ಆಗ್ತಾ ಇದೆಯಲ್ಲಪ್ಪ, ನನ್ನ ಕೈಯಿಂದ ಈ ಕೆಲಸ ಭಗವಂತ ಮಾಡಿಸ್ತಾ ಇದ್ದಾನಲ್ಲ, ನಾನೇನೋ ಮಾಡ್ತಾ ಇಲ್ಲ, ಇದಕ್ಕೆ ಏನು ಫಲ ಕೊಡಬೇಕೋ ಭಗವಂತನಿಗೆ ಬಿಟ್ಟಿದ್ದು.
ನನಗೆ ಸಂಬಂಧ ಇಲ್ಲ, ಅದಕ್ಕೆ ಆಸಕ್ತಿ ಇಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿ ಫ್ರೂಟ್ಸ್, ದ ರಿವಾರ್ಡ್. ಐ ಆಮ್ ಡೂಯಿಂಗ್ ಫಾರ್ ದ ಗಾಡ್ ಸೇಕ್. ಐ ಆಮ್ ನಾಟ್ ಡೂಯಿಂಗ್, ಗಾಡ್ ಈಸ್ ಮೇಕಿಂಗ್ ಮೀ ಟು ಡೂ ಇಟ್. ಈ ಭಾವ ಇರಬೇಕು ಪ್ರತಿ ಕಾರ್ಯದಲ್ಲಿ. ಇದು ಅನಾಸಕ್ತಿ ಯೋಗ. ಅನಾಸಕ್ತಿ ಯೋಗ, ನಿಷ್ಕಾಮ ಕರ್ಮ ಯೋಗಕ್ಕೆ ಇನ್ನೊಂದು ಹೆಸರು. ಅನಾಸಕ್ತನಾಗಿ ಮಾಡತಕ್ಕಂತಹ ಕೆಲಸವೇ ಅನಾಸಕ್ತ ಯೋಗ, ನಿಷ್ಕಾಮ ಕರ್ಮ ಅಂತ ಅರ್ಥ. ಅಲ್ಟಿಮೇಟ್ಲಿ ಇಟ್ ಈಸ್ ಸೆಲ್ಫ್ಲೆಸ್ ಆಕ್ಷನ್. ಅವರ್ ಗುರುದೇವ್ ಹ್ಯಾಸ್ ಪುಟ್ ಅಪ್ ಇಟ್ ಸೋ ಬ್ಯೂಟಿಫುಲ್ ಸಿಂಪಲ್ ವರ್ಡ್ಸ್ ಇನ್ ಸೈನ್ಸ್ ಆಫ್ ಭಗವದ್ಗೀತೆ. Selfless action, not selfish action, he writes. Our Gurudev writes, your work should be, any work, selfless action, not selfish action. Then it becomes Anasakti Yoga. Then it becomes Nishkama Karma Yoga. So anybody who does like that, ನೀವು ಈ ರೀತಿ ಕೆಲಸ ಮಾಡಿದರೆ ಭಗವಂತ ಹೇಳ್ತಾ ಇದ್ದಾನೆ, ಧ್ಯಾನ ಮಾಡೋ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಪ್ಲೀಸ್ ರಿಮೆಂಬರ್, ಲಾರ್ಡ್ ಈಸ್ ನಾಟ್ ಟೆಲಿಂಗ್ ಯು ಹಿಯರ್ you must do meditation, you must do japa, you must always do homa, yaga, havana, you must go for pilgrimage, you must go to temples every day. He is not saying all these things. He is simply telling about anasakti yoga, nishkama karma yoga. If you do like that, Arjuna, asakto hi acharan karma paramapnoti purusha. Purusha, any person, purusha, any man, any body, any human being. Please remember, not any animal. Lord is using the word purusha, refers to human body only, human birth only. That is why human birth is precious. ಮುಕ್ತಿ ಸಿಗಬೇಕಾದ್ರೆ ಮನುಷ್ಯ ಜನ್ಮವೇ ಬೇಕು. ಪ್ರಾಣಿ ಜನ್ಮದಲ್ಲಿ ಮುಕ್ತಿ ಇಲ್ಲ. ದೇವತಾ ಸ್ವರೂಪರಾಗಿ ಹೋದ್ರೂ ಮುಕ್ತಿ ಇಲ್ಲ. ಯಕ್ಷ ಕಿನ್ನರ ಗಂಧರ್ವ ನಾಗ ಆದ್ರೂ ಮುಕ್ತಿ ಇಲ್ಲ. ಮನುಷ್ಯ ಜನ್ಮಕ್ಕೆ ಬಂದ್ರೆ ಮಾತ್ರ ಮುಕ್ತಿ. ಸಿ ದ ಸ್ಪೆಷಾಲಿಟಿ. ದಟ್ ಈಸ್ ವೈ ಲಾರ್ಡ್ ಈಸ್ ಯೂಸಿಂಗ್ ವರ್ಡ್ ಪುರುಷ. ಸೊ ಎನಿ ಪರ್ಸನ್, ಎನಿ ಹ್ಯೂಮನ್ ಬೀಯಿಂಗ್ ಹೂ ಡಸ್ ಲೈಕ್ ದಿಸ್, ಯಾರು ಈ ರೀತಿ ಯೋಗವನ್ನು ಆಚರಿಸ್ತಾರೋ, ಅನಾಸಕ್ತ ಭಾವದಲ್ಲಿ ಕರ್ಮವನ್ನು ಆಚರಿಸ್ತಾನೋ, ಆಸೆಗಳನ್ನು ಬಿಟ್ಟು, ಫಲವನ್ನು ಬಿಟ್ಟು, ಕರ್ತೃತ್ವ ಭಾವವನ್ನು ಬಿಟ್ಟು, ನಾನು ಮಾಡ್ತಾ ಇದ್ದೇನೆ ಅನ್ನೋ ಅಹಂಕಾರವನ್ನು ಬಿಟ್ಟು, ಯಾರು ಭಗವಂತನಿಗೋಸ್ಕರ ಮಾಡ್ತಾ ಇದ್ದೇನೆ, ಏನು ಬೇಕಾದ್ರೂ ಫಲ ಕೊಡಬೇಕು, ಭಗವಂತನಿಗೆ ಬಿಟ್ಟಿದ್ದು ಅನ್ನೋ ಭಾವದಿಂದ ನಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡೋದು, ವಿತ್ ಸಿನ್ಸಿಯರಿಟಿ, ದೆನ್ ಸಚ್ ಪರ್ಸನ್ ವಿಲ್ ರೀಚ್ ಪರಮಪದ. ಸಚ್ ಪರ್ಸನ್ ವಿಲ್ ರೀಚ್ ಪರಮ ಆಪ್ನೋತಿ ಪೂರುಷ. He will reach Paramapada. ಯಾರು ಹೇಳ್ತಾ ಇದ್ದಾರೆ? Lord himself is making a promise here. We have to remember this. Such a human being, by simple karma yoga, without doership, without ego ಅಂತ ಅರ್ಥ ಅಲ್ವಾ? ನಾನು ಮಾಡ್ತಾ ಇದ್ದೇನೆ ಭಾವ ಇಲ್ಲ, ಫಲದ ಬಗ್ಗೆ ಆಸೆ ಇಲ್ಲ, ಮುಂದೆ ಏನಾಗುತ್ತೋ ಅದ್ರ ಬಗ್ಗೆ ಇಲ್ಲ, ಎಲ್ಲವೋ ಕೇವಲ ಪರಮೇಶ್ವರ ಪ್ರೀತ್ಯರ್ಥಂ, ಈಶ್ವರನಿಗೋಸ್ಕರ, ಪರಮಾತ್ಮನಿಗೋಸ್ಕರ ನನ್ನ ದೇಹದಿಂದ ಕೆಲಸ ಆಗ್ತಾ ಇದೆಯಲ್ಲ, ಸೇವೆ ಅಂತ ಮಾಡ್ತಾ ಇದ್ದೇನೆ, ನಾನೇನು ಮಾಡ್ತಾ ಇಲ್ಲ, ಈ ಭಾವದಿಂದ ಕೆಲಸಗಳನ್ನು ಮಾಡ್ತಾ ಇದ್ರೆ ನಿಶ್ಚಯವಾಗಿ ಪರಮ ಪುರುಷವನ್ನು ನೀನು, ಪರಮ ಪದವನ್ನು ಹೊಂದುತ್ತೀಯಪ್ಪ ಅರ್ಜುನ. ಅಲ್ಲ, ಅಂಥ ಮನುಷ್ಯ ನೀನು ಹೊಂದುತ್ತೀಯ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ, ಯಾವ ಮನುಷ್ಯ, ಯಾವ ವ್ಯಕ್ತಿ ಈ ರೀತಿ ಇರ್ತಾನೋ ಅಂಥವನು ಪರಮ ಪದವನ್ನು ಹೊಂದುತ್ತಾನಪ್ಪ. See, you go back today and understand this shloka. Any comment you take up, you will understand the significance. How easy it is. That is why our Gurudev always uses the main summary of Bhagavad Gita is Karma Yoga. Appa, ಈ ಕರ್ಮ ಯೋಗನೇ ಯಾರಿಗೂ ಅರ್ಥ ಆಗಲ್ಲಪ್ಪ, ಇನ್ನೇನು ಹೇಳಿ ಅಂತ ಹೇಳ್ತಾರೆ. To understand this itself is difficult. What is Nishkama Karma Yoga? So with this sankalpa, we are stopping today with Guru's grace, with Prarthana Shloka today. Vasudeva Sutam Devam Kamsajanuhoramardhanam Devaki Paramanandam Krishnam Vande Jagadgurum Mukam Karoti Vachalam Pangum Langayate Girim Yakrupatamaham Vande Paramanandamadavam
ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ ತತ್ಸತ್. ಓಂ ನಮೋ ಭಗವತೆ ವಿರಾಜೇಶ್ವರ. ಆಸ್ ಪರ್ ಗುರುದೇವ ಸಂಕಲ್ಪ ಫಾರ್ ಒಂದು 10 minutes ಸರ್ವರಿಗೂ ನಮಸ್ಕಾರಗಳು. ರಾಮನಾಮ ಸಂಕೀರ್ತನೆ ನಂತರ ಪ್ರಸಾದ. ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ